ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयर्नष्टप्रायेषु भद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी मम ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिधि नामिने नमस्ते सारस्वती देवी गौरवाणी प्रचारिणे निर्विशेष शून्यवादी पाश्चात्य वेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौरभक्तवृंद। हरे कृष्ण 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 हरे 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 राम 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 हरे हरे। ಓಕೆ, ಮುಂದುವರ್ಸೋಣ. ಸ್ಕಂದ ಒಂದು ಅಧ್ಯಾಯ 2 ಶ್ಲೋಕ 31. तया विलसितेष्वेषु गुणेषु गुणवानिव ಅಂತಃಪ್ರವಿಷ್ಟ ಆಭಾತಿ ವಿಜ್ಞಾನೇನ ವಿಜೃಂಭಿತಃ. ಹ್ಮ್ ಸೃಷ್ಟಿಯ ಬಗ್ಗೆ ಹೇಳ್ತಾ ಇದಾರೆ. ಭೌತಿಕ ವಸ್ತುವನ್ನ ಸೃಷ್ಟಿ ಮಾಡಿದ ಬಳಿಕ ವಾಸುದೇವ ತನ್ನನ್ನು ತಾನು ವಿಸ್ತರಿಸ್ಕೊಂತಾನೆ, ಮತ್ತೆ ಆ ಭೌತಿಕ ವಸ್ತುವಿನೊಳಗೆ ಪ್ರವೇಶ ಮಾಡ್ತಾನೆ. ಮತ್ತೆ ಅವನು ಈ ತ್ರಿಗುಣಗಳ ಒಳಗಿದ್ರೂ ಕೂಡ ಮತ್ತೆ ಸೃಷ್ಟಿ ಆಗಿರೋ ಜೀವಿಗಳಲ್ಲಿ ಒಬ್ಬನಂತೆ ಕಂಡು ಬಂದ್ರು ಕೂಡ ಅವನು ಯಾವಾಗಲೂ ತನ್ನ ಅಲೌಕಿಕ ಸ್ಥಾನದಲ್ಲಿ ಆ ನೆಲೆಗೊಂಡಿರ್ತಾನೆ. ಅಂದ್ರೆ ಈ ಸೃಷ್ಟಿಯನ್ನ ವಾಸುದೇವ ಮಾಡ್ತಾನೆ, ಮಾಡಿದ್ರು ಕೂಡ ಅವನು ಅದನ್ನ ಪ್ರವೇಶ ಮಾಡ್ತಾನೆ. ಆದ್ರೆ ಅವನು ಅದರಿಂದ ಬಾಧಿತನಾಗೋದಿಲ್ಲ ಅಥವಾ ಪ್ರಭಾವಿತನಾಗೋದಿಲ್ಲ ಅಥವಾ ಅದರ ಪ್ರಭಾವದ ಅಡಿಯಲ್ಲಿ ಬರೋದಿಲ್ಲ. ಜೀವಿಗಳು ಭಗವಂತನ ಬೇರ್ಪಟ್ಟಿರುವ ಅಂಶಗಳು. ಮತ್ತೆ ಬದ್ಧ ಜೀವಿಗಳು, ಹೇಳಿದ್ನಲ್ಲ, ಬಂಧನಕ್ಕೆ ಒಳಗಾಗಿರೋ ಜೀವಿಗಳು, ಅವು ಆಧ್ಯಾತ್ಮಿಕ ಸಾಮ್ರಾಜ್ಯವನ್ನ ಪ್ರವೇಶ ಮಾಡೋದಕ್ಕೆ ಅಯೋಗ್ಯರು. ಅಂತಹ ಜೀವಿಗಳು ಈ ಭೌತಿಕ ಜಗತ್ತಿನಲ್ಲಿ ಈ ಜಡವನ್ನ ಆನಂದಿಸೋದಕ್ಕೆ ಬಂದಿದ್ದಾರೆ. ಅಂದ್ರೆ ನಾವೆಲ್ಲ ಆಧ್ಯಾತ್ಮಿಕ ಸಾಮ್ರಾಜ್ಯವನ್ನ ಪ್ರವೇಶ ಮಾಡಕ್ಕೆ ನಮ್ಗೆ ಅರ್ಹತೆ ಇಲ್ಲದೆ ನಾವಿಲ್ಲಿ ಭೌತಿಕ ಜಗತ್ತಿನಲ್ಲಿ ಜಡವನ್ನ ಜಡ ವಸ್ತುಗಳನ್ನ ಆನಂದಿಸೋದಕ್ಕೆ ಬಂದಿದ್ದೀವಿ. ಸಂಪೂರ್ಣವಾಗಿ ಆನಂದಿಸೋದಕ್ಕೆ. ಕೃಷ್ಣನಿಲ್ಲದೆ ಕೃಷ್ಣನಿಂದ ದೂರ ಇದ್ಕೊಂಡು ಆನಂದಿಸಕ್ಕೆ ಬಂದಿದ್ದೀವಿ. ಮುಟ್ಟಾಳ್ತನ. ಅರೆ ಪರಮಾತ್ಮನಾಗಿ ಮತ್ತೆ ಜೀವಿಗಳ ಶಾಶ್ವತ ಸ್ನೇಹಿತನಾಗಿ. ಇಷ್ಟ ಚೆನ್ನಾಗಿದೆ. ಜೀವಿಗಳ ಶಾಶ್ವತ ಸ್ನೇಹಿತ ಭಗವಂತ. ಅವನು ಪರಮಾತ್ಮನಾಗಿ ಆ ಎಲ್ಲಾ ಜೀವಿಗಳ ಜೊತೆನೂ ಇರ್ತಾನೆ. ಯಾಕೆ? ಅವರ ಭೌತಿಕ ಭೋಗ ಭೋಗಕ್ಕೋಸ್ಕರ ಇಲ್ಲಿ ಬಂದಿರೋದು ಅದಕ್ಕೆ ಮಾರ್ಗದರ್ಶನ ಕೊಡಕ್ಕೆ. ಯಾಕೆ ನಾವು ಭೌತಿಕ ಜಗತ್ತಿನಲ್ಲಿ ಏನು ಮಾಡ್ಬೇಕು ಅಂದ್ರೂ ಅದಕ್ಕೆ ಹನುಮಂತ ಉಪದೃಷ್ಟ, ಅದಕ್ಕೆ ಸಾಕ್ಷಿ ಮತ್ತೆ ಅನುಮತಿ ಕೊಡೋವನು ಪರಮಾತ್ಮ. ಏನ ವಿನ ತೃಣಮಪಿ ನ ಚಲತಿ, ಅವನಿಲ್ದೆ ಏನೂ ಆಗೋದಿಲ್ಲ. ಹಾಗಾಗಿ ನಾವಿಲ್ಲಿ ಅವನನ್ನು ಬಿಟ್ಟು ಬೇರೆಯಾಗಿ ಭೌತಿಕವಾಗಿ ಆನಂದವನ್ನ ಅನುಭವಿಸಕ್ ಬಂದಿದ್ರು ಕೂಡ ಅವನ ಸಹಾಯ ಇಲ್ಲದೆ ಅದು ಆಗಲ್ಲ. ಅವನು ಸಹಾಯ ಮಾಡದೇ ಇದ್ರೆ ನಾವು ಭೌತಿಕ ಆನಂದವನ್ನು ಅನುಭವಿಸಕ್ಕಾಗಲ್ಲ. ಆದ್ರೂ ನಮಗೆ ಗೊತ್ತಾಗಲ್ಲ ಅವನೇ ನಮ್ಮ ಹಿತೈಷಿ ಅಂತ. ಅವನಿಗೆ ನಿಜವಾಗ್ಲೂ ನಾವು ಇಲ್ಲಿ ಭೌತಿಕವಾಗಿ ಆ ಭೌತಿಕ ಆನಂದದಲ್ಲಿ ಮುಳುಗೋದು ಅವನಿಗೆ ಇಷ್ಟ ಇಲ್ಲ. ಆದ್ರೆ ನಮಗೆ ಇಷ್ಟನಲ್ಲ, ಅದೇ ಕಷ್ಟ. ಮತ್ತೆ ಅವನು ನಮ್ಮನ್ನ ಫೋರ್ಸ್ ಮಾಡಲ್ಲ. ಫೋರ್ಸ್ ಮಾಡಿದ್ರೆ ಏನೂ ಉಪಯೋಗ ಆಗಲ್ಲ. ಹಾಗಾಗಿ ನಮಗೆ ಜ್ಞಾನೋದಯ ಆಗೋ ತನಕ ಕಾಯ್ತಾ ಇರ್ತಾನೆ. ಮತ್ತೆ ಅಲ್ಲಿ ತನಕ ನಾವೇನ್ ಮಾಡ್ತಾ ಇರ್ತೀವಿ? ಭೌತಿಕ ಪರಿಸ್ಥಿತಿಗಳಿಂದ ಆನಂದವನ್ನು ಪಡೆಯಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಭಗವಂತ ನಮ್ಮ ಹೃದಯದಲ್ಲಿ ತನ್ನ ಅಲೌಕಿಕ ಸ್ಥಾನವನ್ನು ಉಳಿಸ್ಕೊಂಡು ಭೌತಿಕ ವಾತಾವರಣದಿಂದ ಅವನು ಬಾಧಿತನಾಗದೆ ಅಲ್ಲೇ ಉಳಿದಿರ್ತಾನೆ. ನಾವು ಸಂಪೂರ್ಣವಾಗಿ ಭೌತಿಕ ವಾತಾವರಣದಲ್ಲಿ ಮುಳುಗೋಗಿದೀವಿ. ಅವನ್ ಭೌತಿಕ ವಾತಾವರಣದಲ್ಲಿ ಇದ್ರೂ ಕೂಡ ಅವನು ಅದರಿಂದ ಬಾಧಿತನಾಗೋದಿಲ್ಲ. ಅದಕ್ಕೆ ಶ್ರುತಿ ವೈದಿಕ ಸಾಹಿತ್ಯದಲ್ಲಿ ಹೇಳ್ತಾರೆ, ಈ ಒಂದು ವೃಕ್ಷದ ಮೇಲೆ 2 ಪಕ್ಷಿಗಳು, ಒಂದು ಭೋಗಿಸೋ ಪಕ್ಷಿ, ಅದು ಜೀವಿ ನಾವು.
ಇನ್ನೊಂದು ಸಾಕ್ಷಿ ಪಕ್ಷಿ, ಅದು ಪರಮಾತ್ಮ. ಹ್ಮ್ ಆ ಜೀವಿ ತನ್ನ ನಿಜವಾದ ಗುರುತನ್ನ ಮರ್ತು ಬಿಟ್ಟಿದ್ದಾನೆ. ಮತ್ತೆ ಆ ಭೌತಿಕ ಕಾಮ್ಯ ಕರ್ಮಗಳಲ್ಲಿ ಮುಳುಗೋಗ್ಬಿಟ್ಟಿದ್ದಾನೆ, ದಿಗ್ಭ್ರಾಂತನಾಗೋಗಿದ್ದಾನೆ. ಹ್ಮ್. ತನ್ನ ಅಸ್ತಿತ್ವವನ್ನೇ ಮರ್ತು ಬಿಟ್ಟಿದ್ದಾನೆ, ನಿಜವಾದ ಗುರುತನ್ನ. ಅರೆ ಪರಮಾತ್ಮ, ಅವನು ಯಾವಾಗ್ಲೂ ಅಲೌಕಿಕ ಜ್ಞಾನದಲ್ಲಿ ಸ್ಥಿತನಾಗಿರ್ತಾನೆ. ಅದೇ ಬದ್ಧಾತ್ಮಕ್ಕೂ ಪರಮಾತ್ಮಕ್ಕೂ ಇರೋ ವ್ಯತ್ಯಾಸ. ನಾವು ಅಣು, ಅವನು ವಿಭು. ಬದ್ಧಾತ್ಮ ಪ್ರಕೃತಿಯ ನಿಯಮಗಳಿಂದ ನಿಯಂತ್ರಿತನಾಗಿದ್ದಾನೆ. ಮತ್ತೆ ಪರಮಾತ್ಮ, ಅವನು ಆ ಪ್ರಕೃತಿಯ ನಿಯಂತ್ರಕ. ಅವನು ಪ್ರಕೃತಿಯನ್ನ ನಿಯಂತ್ರಿಸ್ತಾನೆ, ನಾವು ನಿಯಂತ್ರಿತರು. ನಾವು ಆ ಪ್ರಕೃತಿಯಿಂದ ನಿಯಂತ್ರಿಸಲ್ಪಟ್ಟಿರುವಂತವ್ರು. ಹ್ಮ್ ಆದ್ರೆ ಆ ಪರಮಾತ್ಮ ನಮ್ಮ ಹೃದಯದಲ್ಲೇ ಇದ್ದಾನೆ, ಇಲ್ಲೇ ಇದ್ದಾನೆ, ಬಹಳ ಹತ್ರ ಇದ್ದಾನೆ. ಅರೆ ನಾವು ಅವನ ಕಡೆ ತಿರ್ಗೇ ನೋಡಲ್ಲ. ಅವನಿದಾನೆ ಅಂತಾನು ಗೊತ್ತಿಲ್ಲ ನಮ್ಗೆ. ಯಾಕೆ? ಅವನು ತನ್ನ ಅಸ್ತಿತ್ವವನ್ನ ಅವನು ಬಹಿರಂಗ ಪಡಿಸ್ಕೊಳಲ್ಲ. ಅಂದ್ರೆ ಅವನೇನು ನಮ್ ತರ ಗಲಾಟೆ ಮಾಡ್ತಾ ಇಲ್ಲ. ನಾನಿದ್ದೀನಿ, ನಾನಿದ್ದೀನಿ, ನಾನಿದ್ದೀನಿ ಅಂತ. ಹ್ಮ್ ಹಾಗಾಗಿ ನಾವು ಅವನಿದಾನೆ ಅಂತಾನೆ ನಮ್ಗೆ ಗೊತ್ತಿಲ್ಲ. ಒಂದು ರೀತಿಯಲ್ಲಿ ಗೊತ್ತಿದ್ರು ಮರ್ತು ಬಿಟ್ಟಿದೀವಿ, ಹಂಗೇ ಇದೀವಿ. ಆದ್ರೆ ಅವನೇ ನಮ್ಮ ಹಿತೈಷಿ. ಆದ್ರೆ ಅವನು ಇಲ್ಲಿದ್ರು ಕೂಡ ಅವನು ಭೌತಿಕ ಪರಿಸ್ಥಿತಿಗಳಿಂದ ಪ್ರಭಾವಿತನಾಗೋದಿಲ್ಲ. ಅಂದ್ರೆ ನಾವು ಜೀವಿಗಳು ಭೌತಿಕ ವಾತಾವರಣದಿಂದ ಪ್ರಭಾವಿತರಾಗ್ತೀವಿ. ಈ ಭೌತಿಕ ಜಡ ಭೌತಿಕ ಜಗತ್ತಿನಲ್ಲಿ ನಾವು ಭೋಗಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಭೋಗಿಸೋ ಉದ್ದೇಶ ಏನು? ನಾವು ಆನಂದವನ್ನು ಪಡ್ಕೋತೀವಿ ಅನ್ನೋ ಅಪೇಕ್ಷೆ. ಆದ್ರೆ ಈ ಭೌತಿಕ ಜಗತ್ತಿನಲ್ಲಿ ನಿಜವಾದ ಸಂತೋಷ ಇಲ್ಲ. ಯಾಕಂದ್ರೆ ಇಲ್ಲಿರೋ ಸಂತೋಷ ದೇಹಕ್ಕೆ ಸಂಬಂಧಿತವಾದದ್ದು. ಮತ್ತೆ ನಾವು ದೇಹ ಅಲ್ಲ, ನಾವು ಆತ್ಮ. ನಾವು ಆತ್ಮ ಆಗಿರೋದ್ರಿಂದ ಆತ್ಮಕ್ಕೆ ಇರೋ ಸಂತೋಷದ ಮಾರ್ಗವನ್ನ ನಾವು ಅಳವಡಿಸ್ಕೋಬೇಕು. ಮತ್ತೆ ಆತ್ಮಕ್ಕೆ ಇರೋ ಸಂತೋಷದ ಮಾರ್ಗ ಅಹೈತುಕಿಯ ಪ್ರತಿಹತ ಭಕ್ತಿ, ತಡೆರಹಿತ ಭಕ್ತಿ. ಒಂದೊಂದ್ಸತಿ ಭಕ್ತರಿಗೆ ಪಾಪ ಕಠಿಣ ಸನ್ನಿವೇಶಗಳು ಎದುರಾಗ್ಬಿಡುತ್ತೆ ಜೀವನದಲ್ಲಿ. ಆಗ ಅವರ ಭಕ್ತಿ ಹ್ಮ್, ಭಕ್ತಿ ಅಫೆಕ್ಟ್ ಆಗ್ಬಿಡುತ್ತೆ. ಆದ್ರೆ ಆ ಭಕ್ತಿ ಅಹೈತುಕಿ ಅಪ್ರತಿಹತ. ಅಪ್ರತಿಹತ ಅಂದ್ರೆ ಅದನ್ನ ಭಕ್ತಿಯನ್ನ ಯಾರು ತಡೆಯೋ ಶಕ್ತಿ ಯಾರಿಗೂ ಇಲ್ಲ. ಹ್ಮ್. ಆದ್ರೆ ನಮಗೆ ಆ ಭೌತಿಕ ಪ್ರಭಾವವನ್ನ ತಡ್ಕೊಳಕ್ ಆಗದೆ ನಾವು ಕುಸ್ತು ಬಿಡ್ತೀವಿ. ಹಾಗಾಗಿ ಆ ನಮ್ಮ ಭಕ್ತಿ ಭೌತಿಕ ಸನ್ನಿವೇಶಗಳಿಂದ ಅದು ಆ ತಡೆಗಟ್ಟಲ್ಪಡತ್ತೆ. ಆದ್ರೆ ನಿಜವಾಗ್ಲೂ ಭಕ್ತಿ ಭೌತಿಕ ಶಕ್ತಿಯನ್ನ ಮೀರಿರುವಂತದ್ದು. ಹಾಗಾಗಿ ನಮ್ಮ ಜೀವನದಲ್ಲಿ ಎಂಥ ಭೌತಿಕ ಸನ್ನಿವೇಶ ಬಂದ್ರೂ ಕೂಡ ನಾವು ಭಕ್ತಿಯ ಕೈ ಬಿಡಬಾರ್ದು, ಭಕ್ತರನ್ನ ಕೈ ಬಿಡಬಾರ್ದು, ಭಕ್ತರ ಕೈ ಬಿಡಬಾರ್ದು. ಜಡ ಭರತ ಮಹಾರಾಜನ ಕಥೆಯನ್ನ ಯಾವಾಗ್ಲೂ ನೆನೆಸ್ಕೋಬೇಕು ನಾವು. ಭಕ್ತರನ್ನ ಬಿಟ್ಟು ದೂರ ಹೋದ್ರೆ ನಮ್ಮ ಗತಿ ಅದು ಗತಿ ಗೊತ್ತಿಲ್ಲ ಏನಾಗತ್ತೆ ಅಂತ. ಭೌತಿಕ ಶಕ್ತಿ ಬಹಳ ಸ್ಟ್ರಾಂಗ್, ಪ್ರಬಲಳು. ನಾವು ಬಹಳ ಸುಲಭವಾಗಿ ಅವಳ ಕೈನಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಹ್ಮ್ ಯಥಾ ಹಿ ಅವಹಿತೋ ವಹ್ನಿರ್ದಾರುಷ್ವೇಕಸ್ವ ಯೋನಿಷು ನಾನೇವ ಭಾತಿ ವಿಶ್ವಾತ್ಮ ಭೂತೇಷು ತಥಾ ಚ ತಥಾ ಪುಮಾನ್. ಪರಮಾತ್ಮನಾಗಿ ಅವನು ಸರ್ವವ್ಯಾಪಿ. ಆ, ಹೇಗೆ ಬೆಂಕಿ ಆಮ್, ಮರದಲ್ಲಿ ಸರ್ವವ್ಯಾಪಕವಾಗಿರುತ್ತೆ. ಬೆಂಕಿ ಮರದಲ್ಲಿ ಎಲ್ಲಾ ಕಡೆ ಇದೆ. ಹಾಗಾಗಿ ಎಲ್ಲಿ ನಾವು ಅದನ್ನ ಹಚ್ಚಿದ್ರು ಬೆಂಕಿ ಬರುತ್ತೆ. ಹ್ಮ್ ಹಾಗಾಗಿ ಈ ಪರಮಾತ್ಮ ಬೇರೆ ಬೇರೆ ದೇಹಗಳನ್ನ ಪ್ರವೇಶ ಮಾಡಿ ಬೇರೆ ಬೇರೆ ಆ ಹ್ಮ್, ರೀತಿಯಲ್ಲಿ ಕಾಣಿಸ್ಕೋತಾನೆ. ಆದ್ರೆ ಅವನು ಒಬ್ನೇ. ಬಾಹ್ಯ ದೇಹ ಯಾವ ದೇಹವನ್ನ ಪ್ರವೇಶ ಮಾಡಿದಾನೋ ಅದು ಬೇರೆ ಬೇರೆ ತರ ಇರ್ಬೋದು. ಆದ್ರೆ ಅವನು ಒಬ್ನೇ. ಅವನು ಬೇರೆ ಬೇರೆ ಅಲ್ಲ, ಅವನು ವಿಭಜಿತನಾಗಿಲ್ಲ. ಅವನು ವಿಭಜಿತನಾಗಿಲ್ಲ. ಅವನೊಬ್ಬನೇ ಪರಮಾತ್ಮ. ಅವನು ಎಲ್ಲರ ಹೃದಯವನ್ನ ತಾನೇ ಪ್ರವೇಶ ಮಾಡಿದ್ದಾನೆ. ಬೇರೆ ಬೇರೆ ಪರಮಾತ್ಮರಿಲ್ಲ. ಪ್ರತಿಯೊಂದು ಜೀವಿಯಲ್ಲೂ ಬೇರೆ ಬೇರೆ ಪರಮಾತ್ಮನಿಲ್ಲ, ಒಬ್ಬನೇ ಪರಮಾತ್ಮ. ಮತ್ತೆ
ಈ ವಿಜ್ಞಾನದಲ್ಲಿ ಹೇಳ್ತಾರೆ. ಆಮ್, ಇಂಗ್ಲಿಷ್ ಅಲ್ಲಿ ಪದಗಳಿವೆ, ನನಗದು ಕನ್ನಡದಲ್ಲಿ ಗೊತ್ತಿಲ್ಲ. ಮ್ಯಾಟರ್, ಆಂಟಿ ಮ್ಯಾಟರ್, ಪ್ರೋಟಾನ್, ನ್ಯೂಟ್ರಾನ್, ಇವೆಲ್ಲವೂ ಕೂಡ ಪರಮಾತ್ಮನ ಆ ಉಪಸ್ಥಿತಿಯ ಒಂದು ಲಕ್ಷಣ. ಅಂದ್ರೆ ಪರಮಾತ್ಮ ಅಲ್ಲಿ ಇದಾನೆ ಅಂತ ಗೊತ್ತಾಗುತ್ತೆ. ಇವೆಲ್ಲ ಇದೆ ಅಂತ, ಇವೆಲ್ಲ ಚಲಿಸ್ತಾ ಇದೆ ಅಥವಾ ಇವೆಲ್ಲ ಏನೋ ಕಾರ್ಯ ಮಾಡ್ತಾ ಇದೆ ಅಂದ್ರೆ ಪರಮಾತ್ಮ ಇದ್ದಾನೆ. ಪರಮಾತ್ಮ ಇಲ್ದೇ ಇದು ಯಾವುದಕ್ಕೂ ಏನು ಯಾವ ಕಾರ್ಯ ನಡೆಸೋದಕ್ಕೂ ಅದಕ್ಕೆ ಶಕ್ತಿ ಇರಲ್ಲ, ಜಡಕ್ಕೆ. ಹ್ಮ್. ಹಾಗಾಗಿ ಇವಾಗ ಪರಮಾತ್ಮ ಇದ್ದಾನೆ ಅಂತ ನಮ್ಗೆ ಹೇಗೆ ಗೊತ್ತಾಗತ್ತೆ? ಅಧಿಕೃತವಾದ ಶ್ರವಣ ಕೀರ್ತನದಲ್ಲಿ ನಾವು ತೊಡಗಿದಾಗ, ಉಪನಿಷತ್ತುಗಳು, ವೇದಾಂತ, ಭಾಗವತ, ಭಗವದ್ಗೀತಾ ಇವೆಲ್ಲವನ್ನ ಓದಿದಾಗ ನಮಗೆ ಗೊತ್ತಾಗತ್ತೆ, ಓ ಪರಮಾತ್ಮ ಇದ್ದಾನೆ. ಆಗ ನಮ್ಗೆ ಸಾಕ್ಷಾತ್ಕಾರವಾಗುತ್ತೆ, ಹೌದು ಪರಮಾತ್ಮ ಇದ್ದಾನೆ, ಇಲ್ಲಾಂದ್ರೆ ನಾನು ಜೀವಂತವಾಗಿರಕ್ ಸಾಧ್ಯ ಇಲ್ಲ, ಅಥವಾ ನನ್ನ ಆಸೆಗಳು ಪೂರೈಸಕೊಳಕ್ಕೆ ಸಾಧ್ಯ ಇಲ್ಲ ನಾನು, ನನಗೆ. ಮತ್ತೆ ಯಾವ್ದಾದ್ರೂ ಅಲೌಕಿಕವಾದ ವಸ್ತುವನ್ನ, ವಿಷಯವನ್ನ ನಾವು ಆ ಸಾಕ್ಷಾತ್ಕರಿಸ್ಕೋಬೇಕು ಅಂದ್ರೆ ಅದು ಕೇವಲ ಶ್ರವಣದಿಂದಲೇ ಸಾಧ್ಯ. ಇವಾಗ ಕೃಷ್ಣನ ಶ್ರವಣ ಮಾಡೋದ್ರಿಂದ ಕೃಷ್ಣನ ಉಪಸ್ಥಿತಿ ಅನುಭವ ನಮ್ಗೆ ಆಗ್ಬಿಡುತ್ತೆ. ಹಾಗಾಗಿ ಜ್ಞಾನ ಬಹಳ ಮುಖ್ಯವಾದದ್ದು. ಹ್ಮ್. ಆ ಆ- ಆ ಅಲೌಕಿಕ ಜ್ಞಾನದಿಂದಾಗಿ ನಮ್ಮಲ್ಲಿರೋ ದಿವ್ಯ ಪ್ರಜ್ಞೆ ಜಾಗೃತವಾಗತ್ತೆ, ನಮ್ಮಲ್ಲಿರೋ ಭಕ್ತಿ ಜಾಗೃತವಾಗತ್ತೆ. ಮತ್ತೆ ಆ ಜಾಗೃತಿ ಎಬ್ಸೋ ಕೆಲಸವನ್ನ ಮಾಡೋರು ಯಾರು? ಗುರುಗಳು. ಆಧ್ಯಾತ್ಮಿಕ ಗುರುಗಳು ಆ ಬೆಂಕಿಯನ್ನ ಹೊತ್ತಿಸ್ತಾರೆ. ಸೂಕ್ತವಾದ ಆಧ್ಯಾತ್ಮಿಕ ಸಂದೇಶಗಳನ್ನ, ಆದೇಶಗಳನ್ನ, ಉಪದೇಶಗಳನ್ನ ಕೊಡೋದ್ರ ಮೂಲಕ. ಹ್ಮ್ ಹಾಗಾಗಿ ಜ್ಞಾನದಿಂದ ನಮ್ಗೆ ನಾವು ಜಾಗೃತರಾಗ್ತೀವಿ. ಆ ಜ್ಞಾನವನ್ನು ಕೊಡೋರು ಅಧಿಕೃತ ಆಧ್ಯಾತ್ಮಿಕ ಗುರುಗಳು. ಹಾಗಾಗಿ ಒಬ್ಬ ವ್ಯಕ್ತಿ ಶ್ರವಣ ಮಾಡೋ ಇಚ್ಛೆಯಿಂದ ಸರಿಯಾದ ಅಧಿಕೃತ ಆಧ್ಯಾತ್ಮಿಕ ಗುರುಗಳ ಬಳಿ ಹೋಗ್ಬೇಕು. ಮತ್ತೆ ಕ್ರಮೇಣವಾಗಿ ಅವನ ದಿವ್ಯ ಅಸ್ತಿತ್ವ ಅವನಿಗೆ ಸಾಕ್ಷಾತ್ಕರಿಸ್ಕೋತಾನೆ. ಆದ್ರೆ ಗುರುಗಳ ಹತ್ರ ಹೋಗ್ಲಿಲ್ಲ ಅಂದ್ರೆ ಇದಾಗಲ್ಲ. ಮತ್ತೆ ಪ್ರಾಣಿಗಳಿಗೂ ಮನುಷ್ಯರಿಗೂ ಇರೋ ವ್ಯತ್ಯಾಸ ಇದೆ. ಪ್ರಾಣಿಗಳು ಯಾವ ಗುರು ಹತ್ರ ಹೋಗೋ ಕಾಲ ಮನುಷ್ಯ ಹೋಗ್ಬೋದು. ಹ್ಮ್ ಪ್ರಾಣಿ ಶ್ರವಣ ಮಾಡಕ್ ಆಗಲ್ಲ, ಮನುಷ್ಯ ಶ್ರವಣ ಮಾಡ್ಬೋದು. ಈ ಎರಡು ಕೆಲಸ ಮಾಡ್ಲಿಲ್ಲ ಅಂದ್ರೆ ಪ್ರಾಣಿಗೂ ಮನುಷ್ಯನಿಗೂ ಏನು ಸಂಬಂಧ, ಏನು ವ್ಯತ್ಯಾಸ ಇಲ್ಲ. ಆಧ್ಯಾತ್ಮಿಕ ಗುರುಗಳ ಹತ್ರ ಹೋಗ್ಬೇಕು. ಆಧ್ಯಾತ್ಮಿಕ ಗುರುಗಳಿಂದ ನಾವು ಜ್ಞಾನವನ್ನ ಪಡ್ಕೋಬೇಕು. ಆ ಜ್ಞಾನದಿಂದ ನಮ್ಮ ನಿಜವಾದ ಸ್ಥಿತಿ, ನಾವು ಯಾರು, ನಮ್ಮ ಎಲ್ಲಿಂದ ಬಂದಿದ್ದೀವಿ, ಎಲ್ಲಿಗೆ ಹೋಗ್ತಾ ಇದೀವಿ ಎಲ್ಲ ತಿಳ್ಕೋಬೇಕು. ತಿಳ್ಕೊಂಡು ಅದರ ಪ್ರಕಾರವಾಗಿ ನಮ್ಮ ಜೀವನವನ್ನ ನಾವು ಬದಲಾಯಿಸ್ಕೋಬೇಕು. ಇವಾಗ ನಾವು ಸುಮ್ನೆ ಕೇಳ್ತಾ ಇದೀವಿ, ಜೀವನವನ್ನ ನಾವೇನು ಬದಲಾಯಿಸ್ಕೋತಾ ಇಲ್ಲ, ಉಪಯೋಗ ಆಗಲ್ಲ. ಶ್ರವಣ ಮಾಡ್ಬೇಕು. ಶ್ರವಣದ ಪರಿಣಾಮ ಏನು? ಜೀವನದಲ್ಲಿ ಪರಿವರ್ತನೆ. ಪ್ರತಿನಿತ್ಯ ಶ್ರವಣ ಮಾಡಿದಾಗ ಪ್ರತಿನಿತ್ಯ ನಮ್ಮಲ್ಲಿ ಇರೋ ಏನೋ ಒಂದು ಅನರ್ಥ ಹೋಗ್ಬೇಕು. ಪ್ರತಿನಿತ್ಯ ನಾವು ಕೃಷ್ಣನಿಗೆ 1 ಹೆಜ್ಜೆ, 2 ಹೆಜ್ಜೆ, 10 ಹೆಜ್ಜೆ, 100 ಹೆಜ್ಜೆ ಹತ್ರ ಹೋಗ್ತಾ ಇರ್ಬೇಕು. ಅದು ಶ್ರವಣದ ಉದ್ದೇಶ. ಇಲ್ಲಾಂದ್ರೆ ನಾವಿಲ್ಲಿ ಸುಮ್ನೆ ಜ್ಞಾನವನ್ನ ಕೊಡೋದಕ್ಕೋಸ್ಕರ ನಾವು ಬಂದಿಲ್ಲ, ಇಲ್ಲಿ ಭಕ್ತಿಯನ್ನ ಪಡೆಯೋಕ್ಕೋಸ್ಕರ ಬಂದಿರೋದು. ಯಾಕಂದ್ರೆ ನಾನು ಜ್ಞಾನ ಕೊಟ್ರು ಕೂಡ ಅದರಿಂದ ನನ್ನ ಭಕ್ತಿಯು ಅಭಿವೃದ್ಧಿ ಆಗುತ್ತೆ, ನಿಮ್ಮ ಭಕ್ತಿಯು ಅಭಿವೃದ್ಧಿ ಆಗುತ್ತೆ. ಯಾಕಂದ್ರೆ ಆ ಜ್ಞಾನ ಕೃಷ್ಣನಿಗೆ ಸಂಬಂಧಿತವಾದ ಜ್ಞಾನ. ಇವಾಗ ಜಡ ಜ್ಞಾನದಿಂದ ಏನು ಪ್ರಯೋಜನ ಇಲ್ಲ, ಬಂಧನ ಆಗುತ್ತೆ. ಅರೆ ಭಗವಂತನ ಕುರಿತಾದ ಜ್ಞಾನದಿಂದ ಭಕ್ತಿ ಜಾಗೃತವಾಗುತ್ತೆ. असौ गुणमयैर्भावैर्भूतसूक्ष्मेन्द्रियात्मभिः स्वनिर्मितेषु निर्विष्टो भुङ्क्ते भूतेषु तद्गुणान्. ತ್ರಿಗುಣಗಳಿಂದ ಪ್ರಭಾವಿತರಾಗಿರುವಂತಹ ಜೀವಿಗಳ ದೇಹಗಳನ್ನ ಪರಮಾತ್ಮ ಪ್ರವೇಶಿಸ್ತಾನೆ. ಮತ್ತೆ ಇದು ಬಹಳ ಮುಖ್ಯ. ಈ ಗುಣಗಳನ್ನ ಆನಂದಿಸೋ ಒಂದು ಆನಂದಿಸಕ್ಕೆ ಅವನು ಕಾರಣನಾಗ್ತಾನೆ. ಅಂದ್ರೆ ಜೀವಿ ಗುಣಗಳನ್ನ ಆನಂದಿಸಬೇಕು ಅನ್ನೋದಕ್ಕೆ, ಅಥವಾ
ಆ ಈ ಗುಣಗಳ ಪ್ರಭಾವವನ್ನ ಅನುಭವಿಸ್ಬೇಕು ಅನ್ನೋದಕ್ಕೆ ಕಾರಣ ಪರಮಾತ್ಮ. ಮತ್ತೆ ಜೀವಿ ಹೇಗೆ ಆ ಗುಣಗಳ ಪ್ರಭಾವವನ್ನ ಅನುಭವಿಸ್ತಾನೆ? ಸುಖ ದುಃಖಗಳಾಗಿ ಯಾವುದರ ಮುಖೇನ? ಸೂಕ್ಷ್ಮ ಮನಸ್ಸಿನ ಮುಖೇನ. ಸೊ ಇಲ್ಲಿ ಎರಡು ಮುಖ್ಯವಾದ ವಿಷಯ. ಪರಮಾತ್ಮ ಇಲ್ಲೇ ಇದ್ರೆ ಜೀವಾತ್ಮ ಏನನ್ನೂ ಅನುಭವಿಸಕ್ಕಾಗಲ್ಲ. ಪರಮಾತ್ಮ ಇಲ್ಲದೆ ಜೀವಾತ್ಮನ ಅಸ್ತಿತ್ವಕ್ಕೆ ಏನು ಅರ್ಥ ಇಲ್ಲ. ಸೊ ಪರಮಾತ್ಮನ ಇರುವಿಕೆಯಿಂದ ಜೀವಾತ್ಮ ಈ ಗುಣಗಳ ಪ್ರಭಾವವನ್ನ ಅನುಭವಿಸ್ತಾ ಇದ್ದಾನೆ, ಆನಂದಿಸ್ತಾ ಇದ್ದಾನೆ, ಸುಖವಾಗಿ ಅಥವಾ ದುಃಖಿಸ್ತಾ ಇದ್ದಾನೆ, ದುಃಖವಾಗಿ. ಈ ಸುಖ ದುಃಖ ಎಲ್ಲಿಗೆ ಬರ್ತಾ ಇದೆ? ಯಾವುದರ ಮುಖೇನ ಸುಖ ದುಃಖ ನಮಗೆ ಬರ್ತಾ ಇದೆ? ಯಾವುದರ ಮುಖೇನ ಈ ಗುಣಗಳ ಪ್ರಭಾವನ ನಾವು ಅನುಭವಿಸ್ತಾ ಇದೀವಿ? ಸೂಕ್ಷ್ಮ ಮನಸ್ಸಿನ ಮುಖೇನ. ಅಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ನಮಗೆ ಏನು ಸುಖ ದುಃಖ ಅಂತ ನಾವು ಅನುಭವಿಸ್ತಾ ಇದೀವೋ ಅದೆಲ್ಲವೂ ಕೂಡ ಮನಸ್ಸಿನ ಕೆಲಸ. ಇದು ಬಹಳ ಬಹಳ ಮುಖ್ಯವಾದದ್ದು. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಮನಸ್ಸು ನಮ್ಮ ಎಲ್ಲಕ್ಕಿಂತ ದೊಡ್ಡ ವೈರಿ. ಯಾಕಂದ್ರೆ ಮನಸ್ಸು ಹುಸಿ ಅಹಂಕಾರಕ್ಕೋಸ್ಕರ ಕೆಲಸ ಮಾಡ್ತಾ ಇದೆ. ಹುಸಿ ಅಹಂಕಾರ ಅಂದ್ರೇನು? ನಾನು ಈ ಶರೀರ, ನಾನು ಈ ಶರೀರ ಅನ್ಕೊಂಡು ನಾವು ಜೀವನ ಮಾಡ್ತಿರೋದ್ರಿಂದ ಮನಸ್ಸು ನಾನು ಈ ಶರೀರ ಅನ್ನೋ ವಿಷಯಕ್ಕೆ ಅನುಗುಣವಾಗಿ ಅದು ಸುಖ ದುಃಖಗಳನ್ನ ಹುಡುಕುತ್ತೆ. ಇದ್ ಬೇಕು ಅದ್ ಬೇಕು, ಇದ್ ಬೇಡ ಇದ್ ಬೇಡ. ಸೊ ನಮಗೆ ದುಃಖ ಬಂದ್ರು ಮನಸ್ಸಿನಿಂದಾನೆ, ಸುಖ ಬಂದ್ರು ಮನಸ್ಸಿನಿಂದಾನೆ. ಭೌತಿಕ ದುಃಖ ಇದ್ರೂ ದುಃಖ ಇಲ್ಲ ಅಂತ ಅನ್ಸಿದ್ರೆ ದುಃಖ ಇಲ್ಲ, ಸುಖ ಇದ್ರೂ ದುಃಖ ಇದೆ ಅಂತ ಅನ್ಸಿದ್ರೆ ದುಃಖ ಇದೆ. ಎಲ್ಲವೂ ಮನಸ್ಸಿನ ಮೇಲೆ. ಮತ್ತೆ ಯೋಗ ಅಂದ್ರೆ ಈ ಮನಸ್ಸನ್ನ ನಿಯಂತ್ರಿಸೋ ಕಾರ್ಯ. ಯೋಗ ಇಂದ್ರಿಯ ಸಂಯಮ. ಇಂದ್ರಿಯ ಸಂಯಮನ ಇಂದ್ರಿಯನ್ನ ನಿಯಂತ್ರಿಸೋದು. ಆದ್ರೆ ಇಂದ್ರಿಯಗಳಲ್ಲಿ ಮುಖ್ಯವಾದದ್ದು ಮನಸ್ಸು, ಮುಖ್ಯ ಇಂದ್ರಿಯ ಮನಸ್ಸು. ಸೊ ಹಾಗಾಗಿ ಇಲ್ಲಿರೋ 84 ಲಕ್ಷ ಜೀವರಾಶಿಗಳು ಎಲ್ಲವೂ ಕೂಡ ಆ ಸೂಕ್ಷ್ಮ ಮನಸ್ಸಿನ ಬಯಕೆಗಳ ಪ್ರಕಾರವಾಗಿ ಅವರ ಸಂತೋಷ ದುಃಖ ಎಲ್ಲವೂ ಕೂಡ ಆ ಸೂಕ್ಷ್ಮ ಮನಸ್ಸಿನ ಬಯಕೆಗಳ ಪ್ರಕಾರವಾಗಿ ಆಗ್ತಾ ಇರೋದು. ಸೊ ನಾವಿವತ್ತು ಯಾವ್ದೇ ಏನಾದ್ರು ಕಷ್ಟವನ್ನ ಅನುಭವಿಸ್ತಾ ಇದ್ರೆ ಅದಕ್ಕೆ ಕಾರಣ ಏನು? ನಮ್ಮ ಸೂಕ್ಷ್ಮ ಮನಸ್ಸಿನ ಬಯಕೆ. ನಮ್ಮ ಸೂಕ್ಷ್ಮ ಮನಸ್ಸಿನ ಅಂದ್ರೆ ಏನರ್ಥ? ದೇಹ, ಜಡ ದೇಹ ತಾತ್ಕಾಲಿಕವಾದದ್ದು, ನಾಶವಾಗೋಗುತ್ತೆ. ಸೂಕ್ಷ್ಮ ಶರೀರ ಶಾಶ್ವತವಾಗಿ ಆತ್ಮದ ಜೊತೆನೆ ಬರ್ತಾ ಇದೆ. ಹಾಗಾಗಿ ಮನಸ್ಸು ಕೂಡ ಆತ್ಮದ ಜೊತೆ ಅನಾದಿ ಕಾಲದಿಂದ ಅದು ಜೊತೆಗೇ ಇದೆ. ಹಾಗಾಗಿ ಹಿಂದಿನ ಜನ್ಮದಲ್ಲಿ ನಾವು ಯಾವುದೋ ಒಂದು ಸ್ಥೂಲ ಶರೀರವನ್ನ ಪಡ್ಕೊಂಡಿದ್ವಿ. ಆದರೆ ಅದರಲ್ಲಿ ಇದ್ದಿದ್ದು ಸೂಕ್ಷ್ಮ ಶರೀರದ ಬಯಕೆಗಳ ಪ್ರಕಾರ. ಅದು ಒಳ್ಳೆ ಬಯಕೆಗಳಾಗಿದ್ರೆ ನಾವು ಒಳ್ಳೆ ಕಾರ್ಯಗಳನ್ನ ಮಾಡಿ ಇವತ್ತು ಪುಣ್ಯದ ಫಲವಾಗಿ ಸಂತೋಷವನ್ನು ಅನುಭವಿಸ್ತಾ ಇದೀವಿ. ಕೆಟ್ಟ ಇದ್ದಿದ್ರೆ ಆ ಮನಸ್ಸಿನಲ್ಲಿ ಅದರಿಂದ ನಾವು ಪಾಪ ಕಾರ್ಯಗಳನ್ನ ಮಾಡಿ ಇವತ್ತು ದುಃಖವನ್ನ ಅನುಭವಿಸ್ತಾ ಇದೀವಿ. ಇದೆಲ್ಲದಕ್ಕೂ ನಮ್ಮ ಮನಸ್ಸಿನ ಆಸೆಗಳೇ ಮೂಲ. ಅದಕ್ಕೆ ಕನ್ನಡದಲ್ಲಿ ಗಾದೆ ಇದೆ, ಆಸೆಯೇ ದುಃಖಕ್ಕೆ ಕಾರಣ. ಆಸೆ ದುಃಖಕ್ಕೆ ಕಾರಣ. ಈ ಆಸೆ ಎಲ್ಲಿಂದ ಬರ್ತಾ ಇದೆ? ಮನಸ್ಸಿನಿಂದ. ಹೇಗೆ ಆಸೆ ಹೇಗೆ ಬರುತ್ತೆ? ಏನೋ ಮನಸ್ಸೇನೋ ನೋಡುತ್ತೆ, ಇದ್ ಬೇಕು, ಅಷ್ಟೇ ಆಯ್ತು ಕತೆ. ಬೇಕೇ ಬೇಕು, ನೀನ್ ಅದ್ ಸಿಗೋ ತನಕ ಬಿಡಲ್ಲ. ಮತ್ತೆ ನಮ್ಗೆ ಸಿಕ್ಕಿರೋ ಸ್ಥೂಲ ಶರೀರ ಅದು ಕೂಡ ಸೂಕ್ಷ್ಮ ಶರೀರದ ಮೇಲೆ ಆಧಾರಿತವಾಗಿರೋದು. ಯಾಕಂದ್ರೆ ಸೂಕ್ಷ್ಮ ಶರೀರ ಯಾವ ತರ ಯೋಚನೆ ಮಾಡುತ್ತೆ ಆ ತರ ಮನಸ್ಸು ಬಂದ್ಬಿಡುತ್ತೆ, ಆ ತರ ಶರೀರ ಸಿಕ್ಬಿಡುತ್ತೆ. ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ. ದೇವನ ತ್ಯಜಿಸೋ ಸಮಯದಲ್ಲಿ ನಾವು ಯಾವ ಮನೋಭಾವದಲ್ಲಿ ಇರ್ತೀವೋ, ಮನಸ್ಥಿತಿಯಲ್ಲಿ ಇರ್ತೀವೋ ಅದ್ರ ಪ್ರಕಾರ ಇನ್ನೊಂದು ದೇಹ. ನಮ್ಮ ಮುದ್ದು ನಾಯಿಯ ಸಾಕು ಪ್ರಾಣಿ ನಾಯಿಯ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ರೆ ಮುಂದಿನ ಜನ್ಮ ನಾಯಿಯ ಜನ್ಮ. ಹಾಗಾಗಿ ಆ ಆಸೆಯ ಪ್ರಕಾರವಾಗಿಯೇ ನಮ್ಮ ಶರೀರ, ನಮ್ಮ ಇಂದ್ರಿಯಗಳು, ನಾವು ಕುಳ್ಳಕ್ಕಿದೀವೋ ದಪ್ಪಕ್ಕಿದೀವೋ ಸಣ್ಣಕ್ಕಿದೀವೋ ಉದ್ದಕ್ಕಿದೀವೋ ಎಲ್ಲವೂ ಕೂಡ ನಮ್ಮ
ಸೂಕ್ಷ್ಮ ಮನಸ್ಸಿನ ಬಯಕೆಗಳು, ಅದ್ರ ಪ್ರಕಾರನೇ ನಮ್ ದೇಹ ಸಿಕ್ಕಿರೋದು. ನಾನು ಅದಕ್ಕೆ ಹಾಸ್ಯ ಮಾಡ್ತಾ ಇದ್ದೀನಿ. ಆ ಯಾರಿಗೋ ಹಿಂದಿನ ಜನ್ಮದಲ್ಲಿ ಕಪ್ಪು ಕೂದಲು ಬೇಕು ಅಂತ ಬಯಸ್ಬಿಟ್ಟಿದ್ದಾರೆ. ಇವಾಗ ಕಪ್ಪು ಕೂದಲು ಸಿಗಿದೆ. ಇವಾಗ ನಾವು ಅವ್ರಿಗೆ ಹೊಸ ಬಯಕೆ ಬಂದಿದೆ. ಏನು, ಸ್ವಲ್ಪ ಆ ಕಂದು ಬಣ್ಣ ಅಂದ್ರೆ ಬ್ರೌನ್ ಇದ್ರೆ ಚೆನ್ನಾಗಿರತ್ತೆ. ಇವಾಗ ಏನಾಗುತ್ತೆ, ಒಂದು ಇವಾಗ ಡೈ ಮಾಡ್ಕೊಳಕ್ ಶುರು ಮಾಡ್ತಾರೆ. ಆಮೇಲೆ ಅದು ಅಷ್ಟೊಂದು ತೃಪ್ತಿ ಆಗಲ್ಲ. ಅಯ್ಯೋ ನನಗೆ ಬ್ರೌನ್ ಕಲರ್ ಕೂದ್ಲಿಲ್ವಲ್ಲ ಅಂತ ಅದೇ ಯೋಚನೆ ಇಟ್ಕೊಂಡು ಸತ್ರೆ ಮುಂದಿನ ಜನ್ಮದಲ್ಲಿ ಬ್ರೌನ್ ಕೂದ್ಲು. ಬ್ರೌನ್ ಕೂದ್ಲು ಸಿಕ್ತು, ಆಯ್ತು, ಏನ್ ಪ್ರಯೋಜನ? ಪುನರಪಿ ಜನನಂ ಪುನರಪಿ ಮರಣಂ. ಸರಿ, ಬ್ರೌನ್ ಕೂದ್ಲು ನೋಡ್ತೀವಿ, ಅಯ್ಯೋ ಇವ್ರು ನೋಡಿ ಕಪ್ಪು ಕೂದ್ಲು ಎಷ್ಟ್ ಚೆನ್ನಾಗಿದೆ, ಅಯ್ಯೋ ನಂಗೆ ಬ್ರೌನ್ ಕೂದ್ಲು ಬೇಡಪ್ಪ, ಇನ್ನೊಂದ್ ಜನ್ಮ. ಪುರುಷ ಸ್ತ್ರೀಯ ನೋಡ್ತಾನೆ, ಓ ಸ್ತ್ರೀ ಆಕರ್ಷಕ, ಸ್ತ್ರೀಯಿಂದ ಆಕರ್ಷಿತನಾಗ್ತಾನೆ, ಸ್ತ್ರೀ ಜನ್ಮ. ಸ್ತ್ರೀ ನೋಡ್ತಾಳೆ, ಪುರುಷನ್ ತರ ನೋಡ್ತಾಳೆ, ಅವ್ನ್ ಪುರುಷನ್ ಯೋಚನೆ ಮಾಡ್ಕೊಂಡು ಸಾಯ್ತಾಳೆ, ಪುರುಷ ಜನ್ಮ. ಇದೇ ನಡೀತಾ ಇದೆ. ಇದೆಲ್ಲದಕ್ಕೂ ಮೂಲ ನಮ್ಮ ಮನಸ್ಸಿನಲ್ಲಿರೋ ಆಸೆಗಳು. ಹ್ಮ್. ಅದಕ್ಕೆ ನಾವು ಮನಸ್ಸಿಗೆ ಏನು ವಿಷಯಗಳನ್ನ ಹಾಕ್ತೀವಿ ಅನ್ನೋದು ಬಹಳ ಬಹಳ ಮುಖ್ಯ. ಹಿಂದಿನ ಕಾಲದಲ್ಲಿ ಹೊಳೆಯನ್ನ ಹಾಕೋದಕ್ಕೆ, ಕಲ್ಮಶವನ್ನ ಹಾಕಕ್ಕೆ ಮಾರ್ಗಗಳು ಸ್ವಲ್ಪ ಕಡಿಮೆ ಇದ್ವು. ಉದಾಹರಣೆಗೆ ಯಾರೋ ನ್ಯೂಸ್ ಪೇಪರ್ ಓದ್ಬೇಕಾಯ್ತು, ಅಥವಾ ಟಿವಿ ನೋಡ್ಬೇಕಾಯ್ತು, ಅಥವಾ ಯಾರೋ ಬಂದು ಮಾತಾಡ್ಬೇಕಾಯ್ತು, ಯಾಕಂದ್ರೆ ಮೊಬೈಲ್ ಫೋನ್ ಇರ್ಲಿಲ್ಲ. ಆದ್ರೆ ಇವತ್ತಿನ ಕಾಲದಲ್ಲಿ ನಮಗೆ ಎಲ್ಲಾ ತರಹದ ಕಲ್ಮಶವು ರೆಡಿಯಾಗಿ ಸಿಗ್ತಾನೆ ಇದೆ, ಸತತವಾಗಿ ಪ್ರತಿ ಕ್ಷಣ. ನಮ್ಮ ಮನಸ್ಸು ಎಷ್ಟು ಅವುಗಳ ಪ್ರಭಾವದಡಿಯಲ್ಲಿ ಬಂದಿರ್ಬೋದು. ಸುಮ್ನೆ ನೋಡಿ ಈ ಫೋನ್, ವಾಟ್ಸ್ಆಪ್ ಟಿಂಗ್ ಅಂತ ಬಂದ್ರೆ ಆಯ್ತು ಕತೆ. ಆ ಟಿಂಗ್ ಜೊತೆ ನಾವು ಹೊರಟೋಗ್ಬಿಡ್ತೀವಿ. ಹಾ, ಇವಾಗ ಆಸೆಗಳಿದ್ದಾಗ ಆಸೆಗಳನ್ನ ಪೂರೈಸ್ಕೊಳಕ್ಕೆ ನಮಗೆ ಯಾರು ಸಹಾಯ ಮಾಡ್ತಾ ಇದ್ದಾರೆ? ಪರಮಾತ್ಮ. ಇಲ್ಲಾಂದ್ರೆ ಜೀವಾತ್ಮ ಸಂಪೂರ್ಣವಾಗಿ ನಿಸ್ಸಹಾಯಕ. ಅವನು ತನಗೆ ಬಯಸ್ತಾ ಇರೋದು ಸಿಗೋದಕ್ಕೆ, ಪಡ್ಕೊಳಕ್ಕೆ ಅವನಿಗೆ ಶಕ್ತಿ ಇಲ್ಲ. ಅವನಿಗೆ ಬೇಕು ಅಂತಾನೆ ಭಗವಂತ ಅದನ್ನ ನೆರವೇರಿಸ್ತಾನೆ. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ಮ್ಯಾನ್ ಪ್ರಪೋಸಸ್, ಲಾರ್ಡ್ ಡಿಸ್ಪೋಸಸ್ ಅಂತ. ಹ್ಮ್. ಮತ್ತೆ ಈ ಭಗವದ್ಗೀತೆಯಲ್ಲಿ ಅಹಂ ಬೀಜ ಪ್ರದಪಿತ ಅಂತ ಕೃಷ್ಣ ಎಲ್ಲರ ತಂದೆ ಅಂತ ಹೇಳ್ತಾ ಇದ್ದಾನೆ. ಆ ಹಾಗಾಗಿ ಈ ಜೀವಿಗಳ ಸುಖ ದುಃಖ ಪರೋಕ್ಷವಾಗಿ ತಂದೆಯ ಸುಖ ದುಃಖ. ಆದ್ರೂ ಕೂಡ ತಂದೆ ಇದರಿಂದ ನೇರವಾಗಿ ಪ್ರಭಾವಿತನಾಗಿಲ್ಲ. ಅಂದ್ರೆ ಅವನು ದುಃಖದಲ್ಲಿ ಕೂತ್ಕೊಂಡಿಲ್ಲ. ಆ ಆದ್ರೆ ಅವನು ಎಷ್ಟು ಕರುಣೆಯನ್ನ ತೋರ್ತಾನೆ ಈ ಸುಖ ದುಃಖದಿಂದ ಪ್ರಭಾವಿತನಾಗಿ, ಅಂದ್ರೆ ಪರಮಾತ್ಮನಾಗಿ ನಮ್ಮ ಹೃದಯದಲ್ಲಿ ಕೂತಿದ್ದಾನೆ. ಮತ್ತೆ ನಮ್ಮನ್ನ ಸಂತೋಷದ ಮಾರ್ಗದಲ್ಲಿ ಕಳಿಸೋದಿಕ್ಕೆ ಅವನು ಯಾವಾಗಲೂ ಪ್ರಯತ್ನ ಮಾಡ್ತಾ ಇರ್ತಾನೆ. ನಾವು ಅದಕ್ಕೆ ಒಂದು ಹೊಸ ಪ್ರೋಗ್ರಾಮ್ ಶುರು ಮಾಡುದು, ಪಾತ್ ಟು ಹ್ಯಾಪಿನೆಸ್. ಆ ಪಾ ಆ ಮಾರ್ಗ, ಅದು ಪರಮಾತ್ಮ ತೋರ್ಸುವಂತ ಮಾರ್ಗ. ಹ್ಮ್. ಆದ್ರೂ ಪುಸ್ತಕಗಳನ್ನ ಓದಾಗ ನಮ್ಗೆ ಆ ಮಾರ್ಗ ಗೊತ್ತಾಗತ್ತೆ. ಆ ಮಾರ್ಗ ನಾವು ಓದಿಲ್ಲೇ ಇದ್ರು ಕೂಡ ಪರಮಾತ್ಮ ನಮ್ಮನ್ನ ಆ ದಿಕ್ಕಿನಲ್ಲೇ ತಳ್ಳಕ್ಕೆ ಅವನು ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಭಗವಂತ ಪ್ರಯತ್ನ ಮಾಡಕ್ ಅವಕಾಶನೇ ಇಲ್ಲ. ಆದ್ರೆ ನಾವು ಹಠಮಾರಿಗಳು ಅಂದ್ರೆ ಅವನ್ ಮಾಡಿದ್ರು ಕೂಡ ನಾವು ಬದಲಾಗಲ್ಲ. ನಮ್ಮ ಮಾರ್ಗದಲ್ಲೇ ನಾವಿರ್ತೀವಿ. ಸೊ ಹಾಗಾಗಿ ದಯವಿಟ್ಟು ಮನ್ಸಲ್ಲಿ ಸ್ಥಿರವಾಗಿ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡ್ಕೊಳ್ಳಿ. ಆಸೆಗಳು, ನಾವು ಯಾವ ತರಹದ ಸಂಘದಲ್ಲಿರ್ತೀವೋ ಅದರ ಪ್ರಕಾರ ನಮ್ಮ ಆಸೆಗಳು. ಯಾವ ತರ ಆಸೆ ಸಿಗುತ್ತೋ ಅದರ ಪ್ರಕಾರ ಮುಂದಿನ ದೇಹ, ಮುಂದಿನ ಜನ್ಮ. ಹ್ಮ್. ಹಾಗಾಗಿ ನಾವೇನ್ ಮಾಡ್ಬೇಕು? ಭೌತಿಕ ಆಸೆಗಳನ್ನ ಆಧ್ಯಾತ್ಮಿಕ ಆಸೆಗಳಾಗಿ ಪರಿವರ್ತಿಸ್ಬೇಕು, ಬದಲಾಯಿಸ್ಬೇಕು. ಉದಾಹರಣೆಗೆ, ಇವಾಗ ನಾವು ಹುಲಿಮಾವಿನಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತ ಇದೀವಿ. ಇವಾಗ ಇನ್ನೊಬ್ರು ಯಾರೋ ತಮ್ಮ ಸ್ವಂತ ಮನೆಯನ್ನ ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ನಮ್ಗೂ ವ್ಯತ್ಯಾಸ ಏನು? ನಾವು ಮನೆ ಕಟ್ತಾ ಇದೀವಿ, ಆದ್ರೆ ನಾವು ಭಗವಂತನಿಗೋಸ್ಕರ ಮನೆ ಕಟ್ತಿದೀವಿ, ಅವರು ನಮ್ಗೋಸ್ಕರ ಮನೆ ಕಟ್ಕೋತಾ ಇದ್ದಾರೆ. ಇಷ್ಟೇ ವ್ಯತ್ಯಾಸ. ಒಂದು ಭಕ್ತಿ, ಇನ್ನೊಂದು ಸ್ವಾರ್ಥ. ಹ್ಮ್. ಹಾಗಾಗಿ ಈ ಭೌತಿಕ ಆಸೆಗಳನ್ನ ನಾವು ಭಗವಂತನೆಡೆಗೆ ತಿರುಗಿಸ್ಬೇಕು. ನಮಗೆ ಬಟ್ಟೆ ತಗೊಳಕ್ ಆಸೆನಾ? ಭಗವಂತನಿಗೋಸ್ಕರ ಬಟ್ಟೆ ತಗೊಳ್ಳೋಣ. ನಮ್ಗೆ ಆಭರಣಗಳನ್ನ ತಗೊಳ್ಳೋ ಆಸೆನಾ? ಭಗವಂತನಿಗೋಸ್ಕರ ಆಭರಣಗಳನ್ನ ತಗೊಳ್ಳೋಣ.
ನಮಗೆ ತಿನ್ನೋದು ಬಹಳ ಇಷ್ಟನ, ಭಗವಂತನಿಗೆ ಆಗಿ ಅರ್ಪಣೆ ಮಾಡೋಣ. ಆಸೆ 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 ಆಸೆ. ದಯವಿಟ್ಟು ಮರಿಬೇಡಿ ಇದನ್ನ. ಆಸೆಯಿಂದಾನೇ ನಾವು ಕಷ್ಟ ಪಡ್ತಾ ಇರೋದು, ದುಃಖ ಅನುಭವಿಸ್ತಾ ಇರೋದು. ಇಷ್ಟೊಂದು ದುಃಖ ಅನುಭವಿಸಿದ್ರು ಕೂಡ ನಾವು ತಿದ್ಕೊಳ್ಳಲ್ಲ, ಅಲ್ವಾ? ಹ್ಮ್. ಇಷ್ಟೊಂದು ನೋಡ್ತಾ ಇದೀವಿ, ಅನುಭವಿಸ್ತಾ ಇದೀವಿ, ಆದ್ರೂ ಕೂಡ ನಾವು ಬದಲಾಯಿಸ್ಕೊಳ್ಳಲ್ಲ ನಮ್ಮ ರೀತಿ ನೀತಿಗಳನ್ನ. ಹ್ಮ್. ಭಾವಯತ್ಯೇಷ ಸತ್ವೇನ ಲೋಕಾನ್ವೈಲೋಕ ಭಾವನಃ ಲೀಲಾವತಾರಾನುರತೋ ದೇವತಿರ್ಯನ್ನರಾದಿಷು. ಹಾಗಾಗಿ ಆ, ಎಲ್ಲಾ ಬ್ರಹ್ಮಾಂಡಗಳ ಪ್ರಭು ಅವನು ಎಲ್ಲಾ ಗ್ರಹಗಳನ್ನು ಪಾಲನೆ ಮಾಡ್ತಾನೆ. ಆ ಗ್ರಹಗಳಲ್ಲಿ ಬೇರೆ ಬೇರೆ ದೇವತೆಗಳು, ಮನುಷ್ಯರು, ಕೆಳಮಟ್ಟದ ಪ್ರಾಣಿಗಳು ಎಲ್ಲರೂ ಇದ್ದಾರೆ. ಅರೆ ಎಲ್ಲಾ ಗ್ರಹಗಳ ಪಾಲನೆ ಮಾಡ್ತಾ ಇರೋನು ಆ ಪ್ರಭು. ಮತ್ತೆ ಬೇರೆ ಬೇರೆ ಅವತಾರಗಳಾಗಿ ಅವನು ಆ ಯಾರು ಶುದ್ಧ ಸತ್ವದಲ್ಲಿದ್ದಾರೋ ಅವರನ್ನ ಉದ್ಧಾರ ಮಾಡಕ್ಕೆ, ವಾಪಸ್ ಕರ್ಕೊಂಡು ಹೋಗಕ್ಕೆ ಬರ್ತಾನೆ. ಅವನ್ ಲೀಲೆಗಳನ್ನ ಮಾಡೋ ಉದ್ದೇಶನೇ ಶುದ್ಧ ಸತ್ವದಲ್ಲಿರುವಂತ ಜೀವಿಗಳನ್ನ ಭಗವದ್ಧಾಮಕ್ಕೆ ಕರ್ಕೊಂಡು ಹೋಗಕ್ಕೇನೆ ಅವ್ನ್ ಲೀಲೆಗಳು ಮಾಡೋದು, ಬೇರೆ ಉದ್ದೇಶನೇ ಇಲ್ಲ. ಹ್ಮ್. ಅಗಣಿತ ಭೌತಿಕ ಬ್ರಹ್ಮಾಂಡಗಳಿವೆ. ಈ ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಅಗಣಿತ ಗ್ರಹಗಳಿವೆ. ಆ ಪ್ರತಿಯೊಂದು ಗ್ರಹದಲ್ಲೂ ಕೂಡ ಅಗಣಿತ ಜೀವಿಗಳಿವೆ. ಬೇರೆ ಬೇರೆ ಗುಣಗಳ ಅಧೀನದಲ್ಲಿರೋ ಜೀವಿಗಳಿವೆ. ಹ್ಮ್. ಮತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ವಿಷ್ಣು ಆ ಪ್ರತಿಯೊಂದು ಸಮಾಜದಲ್ಲೂ, ಪ್ರತಿಯೊಂದು ಬಗೆಯ ತರಹದ ಸಮಾಜದಲ್ಲಿ ಅವತರಿಸ್ತಾನಂತೆ. ಹ್ಮ್. ಪ್ರತಿಯೊಂದು ಗೃಹದಲ್ಲೂ, ಪ್ರತಿಯೊಂದು ಸಮಾಜದಲ್ಲಿ ಅಂದ್ರೆ ಜೀವರಾಶಿಯಲ್ಲೂ ಅವತರಿಸ್ತಾನಂತೆ. ನಮಗ್ ಗೊತ್ತಿರೋದು ಬರೀ ಸ್ವಲ್ಪ ಅಷ್ಟೇ, ಕೂರ್ಮ, ವರಾಹ ಅಂತ. ಅರೆ ಆ ಎಲ್ಲಾ ಜೀವರಾಶಿಗಳಲ್ಲೂ, ಎಲ್ಲಾ ಗ್ರಹದಲ್ಲೂ ಅವತರಿಸ್ತಾನೆ ವಿಷ್ಣು. ಹ್ಮ್. ಉದ್ದೇಶ ಏನು? ವಾಪಸ್ಸು ಭಗವದ್ಧಾಮಕ್ಕೆ ಮರಳೋದಕ್ಕೆ, ಹೋಗೋದಕ್ಕೆ ಒಂದು ಆಸೆ ಸೃಷ್ಟಿಯಾಗ್ಲಿ ಅಂತ ಅಷ್ಟೇ. ಆಸೆಯನ್ನ ಸೃಷ್ಟಿ ಮಾಡೋದಕ್ಕೋಸ್ಕರ ಭಗವಂತ ಅವತರಿಸ್ತಾನೆ. ಅವನು ತನ್ನ ಮೂಲ ಅಲೌಕಿಕ ಸ್ಥಾನವನ್ನು ಬದಲಾಯಿಸಲ್ಲ. ಆ, ಅರೆ ಸಮಯ, ಸಂದರ್ಭ, ಸಮಾಜದ ಪ್ರಕಾರವಾಗಿ ಅವನು ಬೇರೆ ಬೇರೆ ರೂಪಗಳನ್ನ ತಗೋತಾನೆ ಅಷ್ಟೇ. ಉದ್ದೇಶ ಇಷ್ಟೇ, ವಾಪಸ್ಸು ಭಗವದ್ಧಾಮಕ್ಕೆ ಹೋಗಕ್ಕೆ ಬಯಕೆ, ಆಸೆ, ಇಚ್ಛೆ ಜಾಗೃತವಾಗ್ಲಿ, ಸೃಷ್ಟಿಯಾಗ್ಲಿ. ಹ್ಮ್. ಕೆಲವೊಮ್ಮೆ ಅವನೇ ಬರ್ತಾನೆ, ಕೆಲವೊಮ್ಮೆ ಸೂಕ್ತವಾದ ಜೀವಿಯನ್ನ ಸಶಕ್ತಗೊಳಿಸ್ತಾನೆ. ಅದಕ್ಕೆ ಶಕ್ತ್ಯಾವೇಶ ಅಂತಾರೆ. ಹ್ಮ್. ಅರೆ ಎರಡು ಸನ್ನಿವೇಶದಲ್ಲೂ ಉದ್ದೇಶ ಒಂದೇ, ಎಲ್ಲಾ ಬಳಲ್ತಾ ಇರೋ ಜೀವಿಗಳು ಭಗವದ್ಧಾಮಕ್ಕೆ ಮರಳಬೇಕು. ಹ್ಮ್. ಆ ಯಾವ ಸಂತೋಷಕ್ಕೋಸ್ಕರ ಜೀವಿಗಳು ಆತೊರಿತಾ ಇವೆಯೋ, ಆ ಸಂತೋಷ ಈ ಭೌತಿಕ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಅವ್ರಿಗೆ ಬೇಕಾಗಿರೋ ಆ ಶಾಶ್ವತವಾದ ಸಂತೋಷ ಇರೋದು ಕೇವಲ ಭಗವಂತನ ಧಾಮದಲ್ಲಿ ಮಾತ್ರ. ಅರೆ ಈ ಭೌತಿಕ ಗುಣಗಳ ಪ್ರಭಾವದ ಅಡಿಯಲ್ಲಿರೋ ಈ ಜೀವಿ ಎಲ್ಲವನ್ನು ಮರ್ತು ಬಿಟ್ಟಿದ್ದಾನೆ. ದೇವರ ಸಾಮ್ರಾಜ್ಯದ ಯಾವ ಜ್ಞಾನವೂ ಇಲ್ಲ ಅವನ ಹತ್ರ ಇವಾಗ. ಹಾಗಾಗಿ ಭಗವಂತ ಬರ್ತಾನೆ. ಬಂದು ತೋರಿಸ್ತಾನೆ, ಇದು ನನ್ನ ಸಾಮ್ರಾಜ್ಯ, ಇಲ್ಲಿಗೆ ಹೋಗೋದಕ್ಕೆ ಮಾರ್ಗ ಇದು. ಅವನೇ ಬರ್ತಾನೆ. ಶಕ್ತ್ಯಾವೇಶ ಅವತಾರಗಳು ಬರ್ತಾರೆ, ಇಲ್ಲ ಅವನ ಅಧಿಕೃತ ಪ್ರತಿನಿಧಿಗಳು ಬರ್ತಾರೆ, ವೈಷ್ಣವರು ಬರ್ತಾರೆ. ಹ್ಮ್. ಮತ್ತೆ ಇದು ಕೇವಲ ಮಾನವ ಸಮಾಜದಲ್ಲಿ ಮಾತ್ರ ನಡೀತಾ ಇಲ್ಲ, ಎಲ್ಲಾ ತರ ಸಮಾಜಗಳಲ್ಲೂ, ದೇವತೆಗಳಲ್ಲೂ, ಆ ಎಲ್ಲಾ ತರ ಸಮಾಜಗಳಲ್ಲೂ ಭಗವಂತ ಪ್ರಕಟ ಆಗ್ತಾ. ನೋಡಿ ಅವನಿಗೆ ಎಷ್ಟು ಕರುಣೆ, ಅವನಿಗೆ ನಮ್ಮ ಮೇಲೆ. ಆ ನಾವಿಲ್ಲಿ ಕಷ್ಟ ಪಡ್ತಾ ಇದೀವಿ, ಅವನು ನಮ್ಮನ್ನ ಕಾಪಾಡೋದಕ್ಕೆ ಬರ್ತಾ ಇದ್ದಾನೆ. ಆದ್ರೆ ನಮಗೆ ಬೇಡ ಅದು, ಅಲ್ವಾ? ನಾವ್ ಇಲ್ಲೇ ಚೆನ್ನಾಗಿದೀವಿ ಅಂತ ನಾವು ನಮ್ಮ ಜೀವನ ಪರಿಸ್ಥಿತಿಗಳಲ್ಲೇ ನಾವು ಇದ್ಕೊಂಡ್ಬಿಡ್ತೀವಿ.
ಹಾಗಾಗಿ ಈ ಮನಸ್ಥಿತಿಯನ್ನ ಬದಲಾಯಿಸಕ್ಕಿರೋದು ಏಕೈಕ ಮಾರ್ಗ ಶ್ರವಣಂ. ಭಗವದ್ಗೀತಾ, ಭಾಗವತ, ಇವೆಲ್ಲದರ ಶ್ರವಣದಿಂದ ಮಾತ್ರ ನಾವು ಈ ಮನಸ್ಥಿತಿಯನ್ನ ಬದಲಾಯಿಸಕ್ ಸಾಧ್ಯ. ಹ್ಮ್ ತಾಪತ್ರಯೋನ್ಮೂಲನಂ, ಅದಕ್ಕೆ ಮೊದಲೇ ಮಂಗಳಾಚರಣ ಶ್ಲೋಕದಲ್ಲಿ ಹೇಳ್ಬಿಡ್ತು, ಯಾರು ಭಾಗವತವನ್ನ ನಿತ್ಯಂ ಭಾಗವತ ಸೇವೆ ಮಾಡ್ತಾರೋ ತಾಪತ್ರಯೋನ್ಮೂಲನಂ, ಎಲ್ಲಾ ತಾಪತ್ರಯಗಳು ನಾಶವಾಗೋಗುತ್ತವೆ. ಹ್ಮ್ ಸ್ಥಿತಂ ಸತ್ವೇ ಪ್ರಸೀದತಿ. ಆ ಸತ್ವಗುಣದಲ್ಲಿ, ಶುದ್ಧ ಸತ್ವದಲ್ಲಿ ಸಂತೋಷವನ್ನ, ನಿಜವಾದ ಸಂತೋಷದ ಅನುಭವ ಆಗತ್ತೆ. ಹಾಗಾಗಿ ನಿತ್ಯಂ ಭಾಗವತ ಸೇವೆಯ ಪ್ರತಿದಿನ ನಾವು ಭಾಗವತವನ್ನ ಶ್ರವಣ ಮಾಡ್ತಾ ಇರ್ಬೇಕು. ಸೊ ಇದರೊಂದಿಗೆ 2ನೇ ಅಧ್ಯಾಯ ಮುಗೀತು. ಈಗ ಅಧ್ಯಾಯ 3, ಅದ್ಭುತವಾದ ಅಧ್ಯಾಯ ಇದು. ಕೃಷ್ಣ ಎಲ್ಲಾ ಅವತಾರಗಳ ಮೂಲ. ಸೊ ಹಲವಾರು ಅವತಾರಗಳ ಒಂದು ಪಟ್ಟಿ. ಹ್ಮ್ ಚೆನ್ನಾಗಿದೆ ಅದು. ಅಂದ್ರೆ ಸುಮ್ಮನೆ ಅವತಾರಗಳ ಬಗ್ಗೆ ಶ್ರವಣ ಮಾಡೋದು, ಅವತಾರಗಳಲ್ಲಿ ಸ್ವಲ್ಪ ವಿಷಯಗಳನ್ನ ಪ್ರಭುಪಾದರು ಭಾವಾರ್ಥಗಳಲ್ಲಿ ತಿಳಿಸ್ತಾರೆ. ಆ ವಿಷಯಗಳನ್ನ ತಿಳ್ಕೊಳ್ಳೋದು ಅಂದ್ರೆ ಮುಖ್ಯವಾದ ಉದ್ದೇಶ ಈ ಅಧ್ಯಾಯದಲ್ಲಿ ಎಲ್ಲಾ ಅವತಾರಗಳ ಶ್ರವಣ. ಮತ್ತೆ ಸುಮ್ಮನೆ ಈ ಅವತಾರಗಳನ್ನ ಶ್ರವಣ ಮಾಡೋದು. ಈ ಒಂದು ಅಧ್ಯಾಯದಲ್ಲಿ ಆ ಕೊನೆಯಲ್ಲಿ ಆ ಫಲಶ್ರುತಿ ಇದೆ ಈ ಅಧ್ಯಾಯದ್ದು. ಏನು ಅಂದ್ರೆ ಒಂದ್ ನಿಮಿಷ, ಫಲಶ್ರುತಿ. ಹ್ಮ್ ಫಲಶ್ರುತಿ, ನಾವು ಇದನ್ನ ಹಗಲು ರಾತ್ರಿ ಶ್ರವಣ ಮಾಡಿದ್ರೆ ಭಗವದ್ಧಾಮ ಕೊಟ್ಟೋಗ್ತೀವಿ. ಸುಮ್ನೆ ಹಗಲು ರಾತ್ರಿ ಶ್ರವಣ ಮಾಡಿದ್ರೆ ಏನು ಮಾಡ್ಬೇಕಾಗಿ ಅಷ್ಟು ಪ್ರಬಲವಾದದ್ದು ಶ್ರವಣ ಪ್ರಕ್ರಿಯೆ. ಓಕೆ, 3ನೇ ಅಧ್ಯಾಯ ಶ್ಲೋಕ 1. ಸೂತ ಉವಾಚ ಜಗ್ರೇ ಪೌರುಷಂ ರೂಪಂ ಭಗವಾನ್ ಮಹದಾದಿಭಿಃ ಸಂಭೂತಂ ಷೋಡಶಕಲಂ ಆದೌ ಲೋಕ ಶಿಕ್ಷಯ. ಸೂತ ಗೋಸ್ವಾಮಿ ಹೇಳ್ತಾ ಇದಾರೆ, ಸೃಷ್ಟಿಯ ಆದಿಯಲ್ಲಿ ಭಗವಂತ ಮೊದಲು ಪುರುಷ ಅವತಾರಗಳಾಗಿ ತನ್ನನ್ನು ತಾನು ವಿಸ್ತರಿಸ್ಕೊತಾನೆ. ಮತ್ತೆ ಭೌತಿಕ ಸೃಷ್ಟಿಗೆ ಬೇಕಾಗಿರೋ ಎಲ್ಲ ಆ ಸಾಮಗ್ರಿಗಳು, ಅವುಗಳನ್ನ ಅವನು ಪ್ರಕಟ ಮಾಡ್ತಾನೆ. ಹಾಗಾಗಿ ಮೊಟ್ಟ ಮೊದಲಿಗೆ 16 ತತ್ವಗಳ ಸೃಷ್ಟಿ ಆಗತ್ತೆ. ಇದರ ಉದ್ದೇಶ ಬೇರೆ ಬೇರೆ ಭೌತಿಕ ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡೋದೇ ಆಗಿತ್ತು. ಸೃಷ್ಟಿಯ ಕಾರ್ಯ ಪುರುಷ ಅವತಾರಗಳು ನಡೆಸ್ತಾರೆ. ಆ ಪುರುಷ ಅವತಾರಗಳು ಹೇಗೆ ನಡೆಸ್ತಾರೆ ಸೃಷ್ಟಿಯ ಕಾರ್ಯ, ಅದನ್ನು ನಾವು 2ನೇ ಸ್ಕಂದದಲ್ಲಿ ಓದ್ತೀವಿ. ಅಲ್ಲಿ ಹೇಳ್ತಾ ಇದಾರೆ, ಭೌತಿಕ ಸೃಷ್ಟಿಗೆ ಬೇಕಾಗಿರೋ ವಸ್ತುಗಳನ್ನ, ಸಾಮಗ್ರಿಗಳನ್ನ ಭಗವಂತ ತಾನೇ ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡಿ ಸೃಷ್ಟಿಗೆ ಬೇಕಾಗಿರೋ ಬೇರೆ ಬೇರೆ ವಿಷಯಗಳನ್ನೆಲ್ಲ ಅವನು ಸೃಷ್ಟಿ ಮಾಡಿ ಆಮೇಲೆ ಸೃಷ್ಟಿ ಆಗತ್ತೆ. ಅಗಣಿತ ಬ್ರಹ್ಮಾಂಡಗಳು, ಭೌತಿಕ ಬ್ರಹ್ಮಾಂಡಗಳು ಸೃಷ್ಟಿ ಆಗತ್ತೆ ಮಹಾವಿಷ್ಣುವಿನಿಂದ. ಹ್ಮ್ ಕೃಷ್ಣ ವಾಸುದೇವ, ಅವನು ಎಲ್ಲ ಷಡೈಶ್ವರ್ಯ ಪೂರ್ಣ. ಅವನ ಒಂದು ಅಂಶ ಅಥವಾ ಅವನ ಐಶ್ವರ್ಯದ ಒಂದು ಅಂಶ ನಿರಾಕಾರ ಬ್ರಹ್ಮನ್ನಾಗಿ ಪ್ರಕಟವಾಗತ್ತೆ. ಮತ್ತೆ ಇನ್ನೊಂದು ಅಂಶ ಪರಮಾತ್ಮನಾಗಿ ಪ್ರಕಟ ಆಗತ್ತೆ. ಮತ್ತೆ ಈ ಪುರುಷ ಅವತಾರಗಳು ಇದು ಮೂಲ ಪರಮಾತ್ಮ. ಮೂಲ ಪರಮಾತ್ಮ ಅಂದ್ರೆ 3 ಪರಮಾತ್ಮರಿದ್ದಾರೆ. ಒಬ್ಬ ಕಾರಣೋದಕ ಶಾಹಿ ವಿಷ್ಣು, ಗರ್ಭೋದಕ ಶಾಹಿ ವಿಷ್ಣು, ಕ್ಷೀರೋದಕ ಶಾಹಿ ವಿಷ್ಣು. ಗರ್ಭೋದಕ ಶಾಹಿ ವಿಷ್ಣುನು ಪರಮಾತ್ಮ, ಮತ್ತೆ ಕ್ಷೀರೋದಕ ಶಾಹಿ ವಿಷ್ಣುನು ಪರಮಾತ್ಮ. ಆದ್ರೆ ಈ ಕ್ಷೀರೋದಕ ಶಾಹಿ ವಿಷ್ಣು ನಮ್ಮೆಲ್ಲರ ಹೃದಯವನ್ನ ಪ್ರವೇಶ ಮಾಡೋ ಪರಮಾತ್ಮ. ಆ ಅರೆ ಈ ಪುರುಷಾವತಾರಗಳು ಆ ಪರಮಾತ್ಮನ ಮೂಲ. ಮತ್ತೆ ಈ ಬ್ರಹ್ಮಾಂಡಗಳು ಎಲ್ಲಿಂದ ಬರ್ತಾ ಇವೆ? ಆ ಕಾರಣೋದಕ ಶಾಹಿ ವಿಷ್ಣುವಿನ ಚರ್ಮದ ರಂಧ್ರಗಳಿಂದ. ಮತ್ತೆ ಪ್ರತಿಯೊಂದು
ಅಂತ ಬ್ರಹ್ಮಾಂಡವನ್ನ ಅವನೇ ಗರ್ಭೋದಕಶಾಹಿ ವಿಷ್ಣು ಆಗಿ ಪ್ರವೇಶ ಮಾಡ್ತಾನೆ. ಆಮೇಲೆ ಆ ಕ್ಷೀರೋದಕಶಾಹಿ ವಿಷ್ಣು ಆಗಿ ಪ್ರತಿಯೊಂದು ಪರಮಾತ್ಮನಾಗಿ ಪ್ರತಿಯೊಂದು ಅಣುವಿನಲ್ಲೂ ಪ್ರವೇಶ ಮಾಡ್ತಾನೆ, ಪ್ರತಿಯೊಂದು ಜೀವಿಯಲ್ಲೂ ಪ್ರವೇಶ ಮಾಡ್ತಾನೆ. ಹ್ಮ್ ಮತ್ತೆ ಸೃಷ್ಟಿ ಯಾವಾಗ ಆಗತ್ತೆ? ಭೂತ್ವಾ ಭೂತ್ವಾ ಪ್ರಳೀಯತೆ, ಭಗವದ್ಗೀತೆಯಲ್ಲಿ ಹೇಳುತ್ತೆ. ಸಮಯ ಬಂದಾಗ ಸೃಷ್ಟಿ ಆಗತ್ತೆ, ಸಮಯ ಬಂದಾಗ ಪ್ರಳಯ ಆಗತ್ತೆ. ಮತ್ತೆ ಇದನ್ನ ಮಾಡ್ತಾ ಇರೋದು ಯಾರು? ಪರಮ ಇಚ್ಛೆ. ಪರಮ ಇಚ್ಛೆ, ಭಗವಂತನ ಪರಮ ಇಚ್ಛೆಯಿಂದ ಸೃಷ್ಟಿ ಸ್ಥಿತಿ ಪ್ರಳಯ ಆಗ್ತಾ ಇದೆ. ಯಾರಿಗೋಸ್ಕರ? ಈ ಬದ್ಧ ಜೀವಿಗಳಿಗೋಸ್ಕರ. ನಿತ್ಯ ಬದ್ಧ ಜೀವಿಗಳು. ನಿತ್ಯ ಬದ್ಧ ಅಂದ್ರೆ ಸನಾತನ ಕಾಲದಿಂದ ಬದ್ಧ, ಬಹಳ ಹಿಂದೆಯಿಂದ ಬದ್ಧರಾಗಿದ್ದೀವಿ. ಅಂದ್ರೆ ಭೌತಿಕ ಜಗತ್ತಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ವಿ. ಹ್ಮ್ ಮತ್ತೆ ನಮ್ಮಲ್ಲಿ ಒಂದು ಅಹಂಕಾರ ಇದೆ, ಹುಸಿ ಅಹಂಕಾರ. ಏನು? ನಾನೀ ದೇಹ, ಹಾಗಾಗಿ ದೇಹಕ್ಕೆ ಆನಂದವನ್ನ ಕೊಡಬೇಕು, ಇದು ಹುಸಿ ಅಹಂಕಾರ. ಹಾಗಾಗಿ ಇಂದ್ರಿಯ ಭೋಗದಲ್ಲಿ ಮುಳುಗ್ತೀವಿ. ಹ್ಮ್ ಅರೆ ನಿಜವಾಗ್ಲೂ ಆ ನಮ್ಮ ಸ್ವರೂಪ ಸ್ಥಿತಿಯಲ್ಲಿ ನಾವು ಭೋಗಿ ಅಲ್ಲ, ಕೃಷ್ಣ ಭೋಗಿ. ನಾವು ಭೋಗದ ವಸ್ತು. ಹಾಗಾಗಿ ಇಲ್ಲೂ ಕೂಡ ನಾವು ಭೋಗಿಸಕ್ಕೆ ಪ್ರಯತ್ನ ಮಾಡಿದ್ರೆ ನಮ್ಗೆ ಭೋಗ್ಸಕ್ ಆಗಲ್ಲ. ಹ್ಮ್. ಯಾಕಂದ್ರೆ ನಮ್ಮ ಸ್ಥಾನವೇ ಸ್ವರೂಪ ಸ್ಥಿತಿಯೇ ನಾವು ಅವನ ಭೋಗದ ವಸ್ತು. ಅರೆ ಇದನ್ನ ಮರ್ತು ಬಿಟ್ಟಿದ್ದೀವಿ ನಾವು, ಬದ್ಧ ಜೀವಿಗಳು. ಹಾಗಾಗಿ ಆನಂದ ಪಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ ಇದೀವಿ, ಆದ್ರೆ ನಮ್ಮ ಸ್ವರೂಪ ಸ್ಥಿತಿಯಿಂದಲೇ ನಮಗೆ ಆನಂದ ಸಿಗೋದಿಲ್ಲ. ಯಾಕೆಂದ್ರೆ ನಮ್ಮ ಸ್ವರೂಪ ಸ್ಥಿತಿಯಲ್ಲೇ ನಾವು ಸೇವಕರು. ಅಂದ್ರೆ ನಮ್ಮ ನಿಜವಾದ ಸ್ಥಿತಿ ಸೇವಕರ ಸ್ಥಿತಿ. ನಾವು ಸ್ವಾಮಿಗಳಾಗಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಆಗಲ್ಲ. ಅರೆ ಅವಕಾಶನ ಕೊಡಲಾಗಿದೆ ನಮ್ಗೆ ಇಲ್ಲಿ ಭೌತಿಕ ಜಗತ್ತಿನಲ್ಲಿ. ಪ್ರಯತ್ನ ಮಾಡಿಯಪ್ಪ, ಎಷ್ಟು ಬೇಕೋ ಸಂತೋಷವಾಗಿರೋದಕ್ಕೆ ಪ್ರಯತ್ನ ಮಾಡಿ. ಅರೆ ಆ ಸಂತೋಷಕ್ಕೆ ಪ್ರಯತ್ನ ಮಾಡಕ್ಕೆ ಅವಕಾಶ ನಮ್ಗೆ ಯಾಕೆ ಕೊಟ್ಟಿರೋದು? ಯಾಕಂದ್ರೆ ಆ ಸಂತೋಷಕ್ಕೆ ಪ್ರಯತ್ನ ಮಾಡೋ ಮಾರ್ಗದಲ್ಲಿ ಅಥವಾ ಪ್ರಯತ್ನದಲ್ಲೇ ನಮಗೆ ನಮ್ಮ ನಿಜವಾದ ಸ್ಥಾನ ಏನು ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ, ನಮ್ಗೆ ಬೇಕಾಗಿರೋದು ನಮ್ಗೆ ಸಿಗಲ್ಲ. ಅವಾಗ ನಮ್ಗೆ ಗೊತ್ತಾಗುತ್ತೆ ನಾನು ಭೋಗಿ ಅಲ್ಲ, ನಾನು ಸೇವಕ. ಅರೆ ಅದಕ್ಕೆ ಬಹಳ ಜನ್ಮಗಳು ತಗೊಳ್ತೀವಿ. ಯಾಕೆ? ನಮ್ಮಲ್ಲಿ ಏನೋ ಒಂದು ಆಸೆ ಇದೆ, ಒಂದು ಆಶಯ ಇದೆ, ಒಂದು ಹೋಪ್ ಇದೆ. ಇನ್ನೊಂದ್ಸತಿ ಪ್ರಯತ್ನ ಮಾಡಿದ್ರೆ ಆಗ್ಬಿಡ್ಬೋದು ಇದು. ಹ್ಮ್. ಈ ತರ ಪ್ರಯತ್ನ ಮಾಡಿದ್ರೆ ಆಗ್ಬಿಡ್ಬೋದು, ಆ ತರ ಪ್ರಯತ್ನ ಮಾಡಿದ್ರೆ ಆಗ್ಬಿಡ್ಬೋದು, ಇನ್ನೊಂದ್ ಜನ್ಮದಲ್ಲಿ ಪ್ರಯತ್ನ ಮಾಡಿದ್ರೆ ಆಗ್ಬಿಡ್ಬೋದು. ಈ ತರ ನಾವು ಒಂದು ಆ ನಿರೀಕ್ಷೆ ಇಟ್ಕೊಂಡು ನಾವು ಒಂದಾದ್ಮೇಲೆ ಒಂದು ಜನ್ಮಗಳನ್ನ ತಗೋತಾನೇ ಇದೀವಿ. ಅರೆ ನಮ್ಮ ಆಸೆ ಈಡೇರದೆ ಇರೋದ್ರಿಂದಲೇ ನಾವು ನಿಜವಾದ ನಮ್ಮ ಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋದು. ನಮ್ಮ ಆಸೆಗಳು ಈಡೇರ್ತಾ ಹೋದ್ರೆ ನಾವು ಆಗ ಯೋಚನೆ ಮಾಡಲ್ಲ. ಇದೇ ನನ್ ಕತೆ, ಇದೇ ನನ್ ಕೆಲಸ. ಆಸೆ ಪಡೋದು, ಅದನ್ನ ಈಡೇರಿಸ್ಕೊಳ್ಳೋದು, ಆಸೆ ಪಡೋದು, ಈಡೇರಿಸ್ಕೊಳ್ಳೋದು. ಅರೆ ಯಾವಾಗ ನಾವು ಆಸೆ ಪಡ್ತೀವಿ ಆದ್ರೆ ಈಡೇರೋದು ಇಲ್ವೋ ಅದು, ಅವಾಗ ನಮ್ಗೆ ಗೊತ್ತಾಯ್ತು, ಯಾಕೆ ಈಡೇರ್ತಾ ಇಲ್ಲ. ಹ್ಮ್ ನಾನು ಆ ನನಗೆ ಯಾಕೆ ಇದು ಸಿಗ್ತಾ ಇಲ್ಲ ನನಗೆ ಬೇಕಾಗಿರೋದು? ಯಾಕೆ ನನಗೆ ಎಲ್ಲವೂ ನನ್ನ ನಿಯಂತ್ರಣದಲ್ಲಿಲ್ಲ? ನನ್ನ ನಿಯಂತ್ರಣದಲ್ಲಿಲ್ಲ, ಈಶ್ವರನ ನಿಯಂತ್ರಣದಲ್ಲಿದೆ, ಭಗವಂತನ ನಿಯಂತ್ರಣದಲ್ಲಿದೆ. ಹಾಗಾಗಿ ಅವನು ಸ್ವಾಮಿ, ನಾನು ಸೇವಕ. ಹ್ಮ್. ಯಾರು ಈ ಸತ್ಯವನ್ನ ಗ್ರಹಿಸ್ತಾರೋ ಅವ್ರೇನ್ ಮಾಡ್ತಾರೆ? ಭುವನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ, ಕೃಷ್ಣನಿಗೆ ಶರಣಾಗತರಾಗ್ತಾರೆ. ಆಮೇಲೆ ಮುಕ್ತಾತ್ಮರಾಗ್ತಾರೆ, ಭಗವತ್ ಸಾಮ್ರಾಜ್ಯವನ್ನು ಪ್ರವೇಶ ಮಾಡ್ತಾರೆ. ಮತ್ತೆ ವಾಪಸ್ ಈ ಭೌತಿಕ ಜಗತ್ತಿಗೆ ಬರಲ್ಲ. ಅರೆ ಈ ಸತ್ಯವನ್ನ ಯಾರು ಯಾರಿಗೆ ಈ ಸತ್ಯ ಸಿಗೋದಿಲ್ವೋ ಅವರು ಮತ್ತೆ ಜನ್ಮ ತಗೋತಾರೆ. ಮತ್ತೆ ಅವರನ್ನ ಮಹತ್ತತ್ವದೊಳಗೆ ಅವರು ಲೀನರಾಗ್ತಾರೆ. ಪ್ರಳಯದ ಸಮಯದಲ್ಲಿ ಮತ್ತೆ ಸೃಷ್ಟಿ ಆಗ್ತಾರೆ. ಇದೇ ನಡೀತಾ ಇದೆ. ಆ ಮಹತ್ತತ್ವದಲ್ಲಿ 16 ಭಾಗಗಳಿವೆ. 5 ಆ ಮೂಲಾಂಶಗಳು, ಘಟಕಾಂಶಗಳು. ಆಮೇಲೆ ಹ್ಮ್ ಇಂದ್ರಿಯಗಳು, 10 ಇಂದ್ರಿಯಗಳು, ಮನಸ್ಸು, 16 ಅಂಶಗಳು. ಇದು ಮಹತ್ತತ್ವದಲ್ಲಿ ಇರುತ್ತೆ, ಮಹತ್ತತ್ವದಿಂದ ಹೊರಗಡೆ ಬರುತ್ತೆ, ಮಹತ್ತತ್ವಕ್ಕೆ ವಾಪಸ್ ಹೋಗುತ್ತೆ ಅಷ್ಟೇ. ಹ್ಮ್. ಮತ್ತೆ ಈ ಮಹತ್ತತ್ವ, ಈ ಸೃಷ್ಟಿಯ ಬಗ್ಗೆ ಆಮೇಲೆ ಹೇಳ್ತಾರೆ. ಈ ಆ ಆಧ್ಯಾತ್ಮಿಕ ಆಕಾಶದಲ್ಲಿ ಯಾವುದೋ ಒಂದು ಭಾಗದಲ್ಲಿ ಆ ಕತ್ತಲೆ, ಮಹತ್ತತ್ವದ
ಮೋಡಗಳು, ಅದು ಕತ್ತಲೆ, ಅದು ಅಂಧಕಾರ. ಆ ಮಹತ್ವದ ಮೋಡಗಳೊಳಗಡೆ ಆ ಕಾರಣ ಜಲ, ಆ ಕಾರಣ ಜಲದಲ್ಲಿ ಬ್ರಹ್ಮಾಂಡಗಳು. ಹ್ಮ್ ಅದನ್ನ ಭೌತಿಕ ಆಕಾಶ ಅಂತ ಕರೀತಾರೆ. ಅದನ್ನ ಮಹತ್ತತ್ವ ಅಥವಾ ಭೌತಿಕ ಆಕಾಶ. ಹ್ಮ್ ಆದ್ರೆ ಇದು ಈ ಸಂಪೂರ್ಣ ಆಕಾ ಆಧ್ಯಾತ್ಮಿಕ ಆಕಾಶದ ಹೋಲಿಕೆಯಲ್ಲಿ ಬಹಳ ಚಿಕ್ಕದು. ಬರೀ ಒಂದು ಕಾಲ್ ಭಾಗ ಅಷ್ಟೇ ಇದು ಭೌತಿಕ ಆಕಾಶ. ಮತ್ತೆ ಈ ಭೌತಿಕ ಆಕಾಶದಲ್ಲಿ ಅಗಣಿತ ಬ್ರಹ್ಮಾಂಡಗಳಿವೆ. ಮತ್ತೆ ಈ ಎಲ್ಲಾ ಬ್ರಹ್ಮಾಂಡಗಳನ್ನು ಕಾರಣೋದಕ ವಿಷ್ಣು, ಮಹಾವಿಷ್ಣು ತನ್ನ ಉಸಿರಾಟದಿಂದ ಸೃಷ್ಟಿ ಮಾಡ್ತಾನೆ. ಮತ್ತೆ ಆ ಆ, ಬ್ರಹ್ಮಾಂಡಗಳ ಸೃಷ್ಟಿ ಆದ್ಮೇಲೆ ಸುಮ್ಮನೆ ತನ್ನ ದೃಷ್ಟಿಯನ್ನ ಅವುಗಳ ಮೇಲೆ ಹಾಯಿಸೋದ್ರಿಂದ ಜೀವಿಗಳಿಗೆ ಜೀವಿಗಳ ಗರ್ಭಧಾನ ಮಾಡ್ತಾನೆ. ಜೀವಿಗಳಿಗೆ ಅವಾಗ ಶರೀರ ಸಿಗುತ್ತೆ, ಮತ್ತೆ ಭೋಗಿಸೋ ಪ್ರಯತ್ನ ಪ್ರಾರಂಭ ಆಗುತ್ತೆ. ಸೊ ಇದನ್ನ ಎರಡನೇ ಸ್ಕಂದದಲ್ಲಿ ಇನ್ನೂ ಆಳವಾಗಿ ಇದರ ವರ್ಣನೆ ಇದೆ. ಆದ್ರೆ ಗುಣಾವತಾರಗಳ ಇಲ್ಲಿ ವರ್ಣನೆ ಶುರು ಆಗಿರೋದ್ರಿಂದ ಪ್ರಭುಪಾದರು ಭಾವಾರ್ಥದಲ್ಲಿ ಸೃಷ್ಟಿಯನ್ನ ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ. ಓಕೆ, ಇಲ್ಲಿಗೆ ನಿಲ್ಲಿಸ್ತೀನಿ. ಯಾರಿಗಾರ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ಪ್ರಭು ಹರೇ ಕೃಷ್ಣ ಪ್ರಭು. ಯಾರಿಗಾರ ಪ್ರಭು, ನಾವು ಹೋಗ್ತಾ ಹೋಗ್ತಾ ಭಗವಂತನ ಹತ್ರ ಹೋಗ್ಬೇಕಂದ್ರೆ ನಾವು ಭಕ್ತ ಸಂಘದಲ್ಲಿ ಇರ್ಬೇಕು. ಮತ್ತೆ ನಿಯರ್ ಬೈ ಅಂದ್ರೆ ದೇವಸ್ಥಾನ ಹತ್ರ ಇದ್ರೆ ಭಗವಂತನ ಮೇಲೆ ಚಿಂತೆ ಮಾಡ್ತಾ ಮಾಡ್ತಾ ಇದ್ರೇನೆ ಭಗವಂತನ ನಿಯರ್ ಹತ್ರ ಹೋಗ್ತೀವಾ? ಅದೇ ಇಲ್ಲಾಂದ್ರೆ ನಮ್ ಸಾಧನ ಮೇಲೆ ಮಾಡ್ತಾ ಇರ್ಬೇಕಾ? ಸ್ವಲ್ಪ ಹೇಳಿ ಪ್ರಭು. ಓಕೆ. ಸೊ ಭಗವದ್ಧಾಮಕ್ಕೆ ಹೋಗ್ಬೇಕು ಅಂದ್ರೆ ನಮಗೆ ಆಗ್ಬೇಕಾಗಿರೋ ವಿಷಯ ಏನು? ಮನ್ಮನ ಭಾವ ಮದ್ ಭಕ್ತೋ. ಮನಸ್ಸು ಯಾವಾಗ್ಲೂ ಕೃಷ್ಣನಲ್ಲಿ ಇರ್ಬೇಕು. ಈ ಮನಸ್ಸು ಕೃಷ್ಣನಲ್ಲಿ ಇರೋದಕ್ಕೆ ಎರಡು ಮಾರ್ಗ ಇದೆ. ಒಂದು ಭಾಗವತ ಮಾರ್ಗ ಅಂತ. ಭಾಗವತ ಮಾರ್ಗದಲ್ಲಿ ಅದು ಮಾರ್ಗ ಶ್ರವಣ ಕೀರ್ತನದ ಮಾರ್ಗ. ಅದು ಸುಮ್ಮನೆ ಕೃಷ್ಣನ ಬಗ್ಗೆ ಶ್ರವಣ ಕೀರ್ತನೆ ಮಾಡ್ತಾ ಇದ್ರೆ ಸಾಕು, ಕೃಷ್ಣ ಯಾವಾಗಲೂ ಮನಸ್ಸಿನಲ್ಲಿ ಇರ್ತಾನೆ. ಇದು ಒಂದು ಮಾರ್ಗ. ಇನ್ನೊಂದು ಪಾಂಚರಾತ್ರಿಕೆ ವಿಧಿ ಅಂತ. ಪಂಚರಾತ್ರಿಕೆ ವಿಧಿ ಅಂದ್ರೆ ಇದು ಶ್ರೀ ವಿಗ್ರಹ ಆರಾಧನೆ, ದೇವಸ್ಥಾನದಲ್ಲಿ ಇದ್ಕೊಂಡು ಶ್ರೀ ವಿಗ್ರಹಗಳ ಆರಾಧನೆಯನ್ನು ಮಾಡ್ಕೊಳ್ಳೋದು, ಇದು ಪಾಂಚರಾತ್ರಿಕೆ ವಿಧಿ. ನಮ್ಮ ಸಂಪ್ರದಾಯ ನಿಜವಾಗಿಯೂ ಭಾಗವತ ವಿಧಿ, ಭಾಗವತ ಸಂಪ್ರದಾಯ ನಮ್ದು. ಅಂದ್ರೆ ಶ್ರವಣ ಕೀರ್ತನಕ್ಕೆ ನಮ್ಮಲ್ಲಿ ಹೆಚ್ಚು ಪ್ರಾಮುಖ್ಯತೆ ಶ್ರೀ ವಿಗ್ರಹ ಆರಾಧನೆಗಿಂತ. ಅರೆ ಶ್ರೀ ವಿಗ್ರಹ ಆರಾಧನೆ ಜೊತೆಗೆ ಇರಬೇಕು, ವಿಶೇಷವಾಗಿ ಗೃಹಸ್ಥರಿಗೆ. ಯಾಕಂದ್ರೆ ಗೃಹಸ್ಥರು ದೇಹಕ್ಕೆ ಸಂಬಂಧಿತವಾದ ವಸ್ತುಗಳಿಂದ ಆಕರ್ಷಿತರಾಗಿರೋದ್ರಿಂದ ನಮ್ಮ ದೇಹದ ಮೇಲಿರೋ ವಸ್ತ್ರಗಳಿಂದ ಆಕರ್ಷಿತರಾಗೋ ಬದಲು ಭಗವಂತನ ದೇಹದ ಮೇಲಿರೋ ವಸ್ತ್ರಗಳಿಗೆ ಆಕರ್ಷಿತರಾಗೋಣ. ನಮ್ಮ ರೂಪದಿಂದ ಆಕರ್ಷಿತರಾಗೋ ಬದಲು, ಕನ್ನಡಿಯಲ್ಲಿ 100 ಸಲ ನೋಡ್ಕೊಳ್ಳೋ ಬದಲು ಭಗವಂತನಿಗೆ ಕನ್ನಡಿ ತೋರ್ಸೋಣ. ಹಾಗಾಗಿ ಪಾಂಚರಾತ್ರಿಕ ವಿಧಿ ಅಥವಾ ದೇವಸ್ಥಾನ ಅಥವಾ ಶ್ರೀ ವಿಗ್ರಹ ಆರಾಧನೆ ನಮಗೆ ಸಹಾಯ ಮಾಡುತ್ತೆ. ಆದ್ರೆ ನಮ್ಮ ಮೂಲ ಪ್ರಕ್ರಿಯೆ ಶ್ರವಣ ಕೀರ್ತನ. ಈ ಶ್ರವಣ ಕೀರ್ತನನ್ನ ನಾವು ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಆದ್ರೆ ಭಕ್ತರ ಸಂಘ ಇದ್ರೇನೆ ಅದು ಹೆಚ್ಚು ಪ್ರಭಾವಕಾರಿ. ಇಲ್ಲಾಂದ್ರೆ ನಾವು ತಪ್ಪು ದಾರಿಗೆ ಇಳಿದು ಬಿಡ್ಬೋದು ಬಹಳ ಸುಲಭ. ಯಾರು ನಮ್ಮನ್ನ ತಿದ್ದೋರಿರಲ್ಲ, ಅದು ಒಂದು ದೊಡ್ಡ ಸಮಸ್ಯೆ ಆಗತ್ತೆ ಅದು. ಹಾಗಾಗಿ ಭಕ್ತರ ಸಂಘದಲ್ಲಿ ಭಾಗವತ ಶ್ರವಣ, ಭಾಗವತ ಕೀರ್ತನ ಶ್ರವಣ ಮಾಡೋದು, ಅದು ಏನ್ ಕೇಳಿದೀವೋ ಅದು ಇನ್ನೊಬ್ರಿಗೆ ಹೇಳೋದು ಅಷ್ಟೇ. ಪುಸ್ತಕ ವಿತರಣೆ, ಹರಿನಾಮ ಭಕ್ತರ ಸಂಘದಲ್ಲಿ ಆಗ್ಬೇಕು. ಭಕ್ತರ ಸಂಘದಲ್ಲಿ ಆಗ್ಲಿಲ್ಲ ಅಂದ್ರೆ ಭರತ ಮಹಾರಾಜ ನೆನ್ಪಿಟ್ಕೊಳ್ಳಿ, ಸಂಘ ಇಲ್ಲ ಅಂದ್ರೆ ಹೋಯ್ತು, ಏನು ಗ್ಯಾರಂಟಿ ಇಲ್ಲ ನಮ್ ಭಕ್ತಿ ಉಳಿಯುತ್ತೆ ಅನ್ನೋ ಏನು ಗ್ಯಾರಂಟಿ ಇರಲ್ಲ. ಓಕೆನಾ ಅಶ್ವಿನ್ ಪ್ರಭು? ಎಸ್ ಪ್ರಭು, ಹರೇ ಕೃಷ್ಣ ಪ್ರಭು. ಯಾರಿಗಾರು ಏನಾದ್ರು ಮನಸ್ಸಿನ ಬಗ್ಗೆ ಏನಾದ್ರು ಪ್ರಶ್ನೆಗಳಿದೆಯಾ? ಅಷ್ಟೊಂದು ಮನಸ್ಸಿನ ಬಗ್ಗೆ ಮಾತಾಡಿದೆ ನಾನು. ಹೇಳಿ ಕೃಷ್ಣ ಪ್ರಭು. ಹೇಳಿ ಸ್ವರೂಪ್. ಪ್ರಭು, ಭರತ ಮಹಾರಾಜ ಬಗ್ಗೆ ಹೇಳ್ತಿದ್ರಿ, ಅದು ಜಡ ಭರತನ ಮತ್ತೆ ಭರತ ಮಹಾರಾಜನ? ಭರತ ಮಹಾರಾಜ ಮೊದಲನೇ ಜನ್ಮ, ಆಮೇಲೆ 2ನೇ ಜನ್ಮ ಜಿಂಕೆ, 3ನೇ ಜನ್ಮ ಜಡ ಭರತ. ಭರತ ಮಹಾರಾಜ ಮೊದಲನೇ ಜನ್ಮ ಅಂದ್ರೆ ಈಗ ಭರತ ಮಹಾರಾಜನ ಮೊದಲನೇ ಜನ್ಮದಲ್ಲಿ ಅವನು ಭಕ್ತಿಯನ್ನು ಪರಿಪೂರ್ಣ ಮಾಡ್ಕೊಳ್ಳಲ್ಲ.
ಒಬ್ಬಂಟಿಗರ ಆಗ್ಬಿಟ್ಟು ಅವನು ಭಕ್ತಿಯನ್ನ ಮಾಡ್ತೀನಿ ಅಂತ ಹೋಗ್ತಾನೆ. ಜಿಂಕೆಯಿಂದ ಆಕರ್ಷಿತನಾಗೋಗಿ ಅವನು ಆ ಜನ್ಮವನ್ನ ಜಿಂಕೆ ಯೋಚನೆಯಲ್ಲಿ ಸಾಯ್ತಾನೆ. ಅವನು ಜಿಂಕೆ ಯೋಚನೆಯಲ್ಲಿ ಸತ್ತಿದ್ರಿಂದ ಅವನು ಎರಡನೇ ಜನ್ಮ ಜಿಂಕೆಯ ಜನ್ಮ. ಅರೆ ಅವನು ಮಹಾಭಕ್ತನಾಗಿದ್ದ ಹಿಂದಿನ ಜನ್ಮದಲ್ಲಿ, ಹಾಗಾಗಿ ಭಗವಂತನ ಕೃಪೆಯಿಂದ ಅವನಿಗೆ ಹಿಂದಿನ ಜನ್ಮ ನೆನಪಿರತ್ತೆ. ಅವನಿಗೆ ಗೊತ್ತಾಗುತ್ತೆ, ಓ ನಾನು ಒಂದು ಜನ್ಮ ವ್ಯರ್ಥ ಮಾಡ್ಕೊಂಡಿದ್ದೀನಿ, ತಿರ್ಗಾ ಈ ಜನ್ಮ ವ್ಯರ್ಥ ಮಾಡಲ್ಲ ಅನ್ಕೊಂಡು ಅವನು ಬಹಳ ಜಾಗರೂಕತೆಯಿಂದ ಅವನು ತನ್ನ ದೇಹವನ್ನು ಬಿಟ್ಟು ಜಡಭರತನ ಶರೀರವನ್ನು ಪಡ್ಕೋತಾನೆ. ಆ ಜಡಭರತನ ಶರೀರದಲ್ಲಿ ಅವನು ಜಡ ಅಂದ್ರೆ ಯಾರ ಸಂಪರ್ಕದಲ್ಲೂ ಅವನು ಯಾರ ಜೊತೆ ಮಾತುಕತೆ ಏನೂ ಇಲ್ಲ. ಯಾಕೆ? ಯಾರು ಬಂದು ನನ್ನ ತಲೆ ತಿನ್ನಬಾರ್ದು, ನನಗೆ ಬೇರೆ ದಾರಿ ಕರ್ಕೊಂಡು ಹೋಗ್ಬಾರ್ದು ಅನ್ನೋ ಉದ್ದೇಶದಿಂದ ಅವನು ಜಡವಾಗಿ ಉಳ್ಕೊಂಡು ಆ ಜನ್ಮದಲ್ಲಿ ಅವನು ಭಗವದ್ಧಾಮಕ್ಕೆ ಹೋಗ್ತಾನೆ. ಆದ್ರೆ ಅವನು 3 ಜನ್ಮ ತಗೊಳ್ಳೋದಕ್ಕೆ ಕಾರಣ ಅವನು ಭಕ್ತರ ಸಂಘವನ್ನ ಬಿಟ್ಟು ತನ್ನ ಸ್ವಾತಂತ್ರ್ಯದ ದುರುಪಯೋಗ ಮಾಡ್ಕೊಂತ. ಹಾಗಾಗಿ ಯಾರ ಭಕ್ತರ ಸಂಘದಲ್ಲಿ ಇಲ್ಲದೇ ಇದ್ರೆ, ಸುಮ್ನೆ ನಾನ್ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ಏನು ಪ್ರಯೋಜನ ಇಲ್ಲ. ಸಂಘದಲ್ಲಿರ್ಬೇಕು. ಅದು ಏನು ಸಂಘ ಅಂದ್ರೆ ಏನು? ಭಕ್ತರ ಸಂಘ ಅಂದ್ರೆ ಏನು? ಯಾರು ಹೇಳ್ತೀರಾ? ಭಕ್ತರ ಸಂಘ ಅಂದ್ರೆ ಅರ್ಥ ಏನು? ಭಕ್ತರ ಸಂಘ ಅಂದ್ರೆ ಅವರ ಜೊತೆ ನಾವು ಶ್ರವಣ ಕೀರ್ತನಗಳನ್ನ ಮಾಡೋದಕ್ಕೆ ಭಕ್ತರ ಸಂಘ. ಶ್ರವಣ ಕೀರ್ತನ ಅಂದ್ರೆ ಏನರ್ಥ? ಸುಮ್ನೆ ಕ್ಲಾಸಲ್ಲಿ ಕೂತ್ಕೊಂಡು ಎದ್ದು ಬರೋದಲ್ಲ. ಶ್ರವಣ ಅಂದ್ರೆ ನಮಗಿಂತ ಮುಂದುವರೆದಿರುವಂತಹ ಭಕ್ತರ ಜೊತೆಗೆ ನಾವು ಭಕ್ತಿಯನ್ನ ಮಾಡ್ಬೇಕು ಅವರ ಸಂಘದಲ್ಲಿ. ಅಂದ್ರೆ ಅವಾಗ ನಮಗೆ ಅವರು ಮಾರ್ಗದರ್ಶನ ಕೊಡ್ತಾರೆ, ಇದು ಸರಿ, ಇದು ತಪ್ಪು, ಇದು ಮಾಡಬೇಡಿ, ಅದು ಮಾಡಿ ಅಂತ. ಅದು ಸಂಘ. ಮತ್ತೆ ಆ ಸಂಘ ಯಾವಾಗಲೂ ನಮ್ಗಿಂತ ಮುಂದುವರೆದಿರುವಂತ ಭಕ್ತರ ಜೊತೆ ಆಗಬೇಕು. ಅದು ಸಂಘ. ಅಂತಹ ಸಂಘದಲ್ಲಿದ್ರೆ ನಾವು ಖಂಡಿತವಾಗಿ ಮುಂದುವರಿತೀವಿ. ಅದೇ ನಮ್ ಇಸ್ಕಾನಲ್ಲಿ ಒಂದ್ ಸಮಸ್ಯೆ ಏನಂದ್ರೆ, ಎಷ್ಟೊಂದ್ ಜನ ಭಕ್ತರಿಗೆ ಬೇರೆ ಭಕ್ತರ ಜೊತೆ ಸೇವೆ ಮಾಡೋದಕ್ಕೆ, ಭಕ್ತಿ ಮಾಡೋದಕ್ಕೆ ಆಗಲ್ಲ. ಒಬ್ಬಂಟಿಗರು ಬಹಳ ಕಷ್ಟ. ಹೇಳಿ ಅಚ್ಯುತ್ ಪ್ರಭು. ಪ್ರಭು, ಒಂದ್ ದಿನದಲ್ಲಿ many lot of time we spend outside, like working, associated with friends. Okay. I mean, like colleagues or all that. But you are saying, our mind should be completely with Krishna. So, what are the points you can give to me, where I can? ಓಕೆ. ಸೊ ಪ್ರಭುಗಳ ಪ್ರಶ್ನೆ, ನಾವು ಹೆಚ್ಚಿನ ಸಮಯ ಅಭಕ್ತರ ಜೊತೆನೆ ಇರ್ತೀವಿ, ಸೊ ಏನ್ ಮಾಡ್ಬೇಕು? ಇವಾಗ ಅಭಕ್ತರ ಜೊತೆ ಇರೋದೇ ಡಿಸ್ಕ್ವಾಲಿಫಿಕೇಶನ್ ಅಲ್ಲ. ಸಂಘ ಅಂದ್ರೆ ನಾವು ಬರೀ ಸುಮ್ಮನೆ ಯಾರ್ದೋ ಜೊತೆಗೆ, ಅದಕ್ಕೆ ಹೇಳಿದ್ನಲ್ಲ, ಭಕ್ತರ ಸಂಘನೂ ಅಷ್ಟೇ. ಭಕ್ತರ ಜೊತೆ ಇದ್ರೆ ಸಂಘ ಅಲ್ಲ ಅದು, ಭಕ್ತರಿಂದ ಪ್ರಭಾವಿತರಾದ್ರೆ ಸಂಘ. ಅದೇ ರೀತಿ ಅಭಕ್ತರ ಜೊತೆ ಇದ್ರೆ ಅದು ಕೆಟ್ಟ ಸಂಘ ಅಲ್ಲ. ಅವೈಷ್ಣವರಿಂದ ನಾವು ಪ್ರಭಾವಿತರಾದ್ರೆ ಕೆಟ್ಟ ಸಂಘ. ಪ್ರಭಾವಿತರಾಗ್ತಾ ಇದ್ದೀವಿ ಅಂತ ನಮ್ಗೆ ಅನ್ನಿಸ್ ತಕ್ಷಣ ನಾವು ಪರಿಸ್ಥಿತಿಯನ್ನ, ನಮ್ಮ ಸ್ಥಾನವನ್ನ ಬದಲಾಯಿಸ್ಕೋಬೇಕು. ಅದಕ್ಕೆ ಶರಣಾಗತಿಯ ಅವಶ್ಯಕತೆ. ಶರಣಾಗತಿಯಲ್ಲಿ ಏನ್ ಹೇಳ್ತಾರೆ? ಅನುಕೂಲ್ಯ ಸಂಕಲ್ಪ ಪ್ರಾತಿಕೂಲ್ಯ ಸವರ್ಜನಂ. ಇವಾಗ ಯಾವುದೋ ಒಂದು ನಮ್ಮ ಕೆಲಸದಿಂದ ನಾವು 16 ಗಂಟೆ ಕಾಲ ಭಕ್ತರ ಜೊತೆಗಿದ್ದೀವಿ, ಜೊತೆಗೆ ಮಂಗಳಾರತಿ ಮಾಡಕ್ ಸಮಯ ಇಲ್ಲ, ಬೆಳಗ್ಗೆ ಜಪ ಮಾಡಕ್ ಸಮಯ ಇಲ್ಲ, ದುಡ್ಡು ಬರ್ತಾ ಇದೆ, ಪ್ರತಿಕೂಲಕರವಾದ ಸನ್ನಿವೇಶ. ಅದರಿಂದ ನಾವು ಹೊರಗಡೆ ಬರ್ಬೇಕು. ಇಲ್ಲ, ಓಕೆ, 8 ಅವರ್ 10 ಅವರ್ ಕೆಲಸ ಮಾಡ್ತಾ ಇದೀನಿ ನಾರ್ಮಲ್ ಆಗಿ, ಅಷ್ಟು ಅಭಕ್ತರ ಸಂಘ ಇದ್ದೇ ಇರುತ್ತೆ. ಅದನ್ನ ಪ್ರಾರ್ಥನೆ ಮಾಡಿ ಭಗವಂತನಲ್ಲಿ ಎರಡು ಆಪ್ಷನ್. ಒಂದು, ಯಾವ್ದಾದ್ರು ಕೃಷಿ ಸಮುದಾಯಕ್ಕೆ ಸೇರ್ಕೊಳ್ಳಿ, ಇಲ್ಲಾಂದ್ರೆ ಇರೋದಲ್ಲೇ ಹೆಂಗೋ ಅಂತೂ ಭಕ್ತಿಯನ್ನ ಹೆಚ್ಚಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡಿ, ಪ್ರಾರ್ಥನೆ ಮಾಡಿ. ಆದ್ರೆ ಪ್ರಭಾವಿತರಾಗಬೇಡಿ, ತುಂಬಾ ಇನ್ವಾಲ್ವ್ ಆಗ್ಬೇಡಿ. ಇವಾಗ ಏನಾಗುತ್ತೆ, ಇವಾಗ ನಾನು ಕೆಲಸ ಮಾಡ್ತಿದ್ದಾಗ ಇವಾಗ ಎಲ್ಲೋ ಒಂದು ಔಟಿಂಗ್ ಅಂತ ಕರ್ಕೊಂಡು ಹೋಗ್ತಾರೆ, ಒನ್ ಡೇ ಟ್ರಿಪ್, ಅದು ಇದು ಅಂತ. ಅವಾಗ ಏನಾಗುತ್ತೆ, ನಮಗೆ ನಮ್ಮ ಹಳೆಯ ಜೀವನ ವಾಪಸ್ಸು ಅದರಲ್ಲಿ ಪ್ರವೇಶ ಆಗ್ತೀವಿ ನಾವು. ಅವಾಗ ನಾವೇನ್ ಮಾಡ್ಬೇಕು? ಕಟ್ ಮಾಡ್ಕೊಳ್ಬೇಕು ನಮ್ಮನೆ. ಅಂದ್ರೆ ಏನೇನೋ ಎಲ್ಲೋ ಅಲ್ಲಿ ಯಾರೋ ಹಿಂದಿ ಹಾಡು ಆಡ್ತಾ ಇದಾರೆ, ನನಗೆ ಹಿಂದಿ ಹಾಡು ಹಾಡಕ್ ತುಂಬಾ ಇಷ್ಟ, ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ಬೇಕು ನಾನು. ಆ ಮೈಕ್ ನನ್ ಕೈಗೆ ಸಿಗ್ಬಾರ್ದು. ಬೇರೆಯವ್ರಿಗೆ ಗೊತ್ತು, ಇವ್ರು ಎಷ್ಟ್ ಚೆನ್ನಾಗಿ ಹಿಂದಿ ಹಾಡ ಆಡ್ತಾ ಇದ್ರು ಮುಂಚೆ, ಇವಾಗೆಲ್ಲ ನಿಲ್ಸ್ಬಿಟ್ಟಿದ್ದಾರೆ, ಬನ್ನಿ ಹಾಡಿ ಸ್ವಲ್ಪ.
ಅನ್ನೋ ಸನ್ನಿವೇಶದಲ್ಲಿ ಸಿಕ್ಕಾಕೋಬಾರ್ದು. ಯಾಕಂದ್ರೆ ಒಂದ್ಸತಿ ನಾವು ಆ ರೂಢಿಗೆ ಮತ್ತೆ ಬಿದ್ಬಿಟ್ರೆ ಅಷ್ಟೇ, ಜಾರ್ ಬಿಡ್ತೀವಿ. ಸೊ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಕ್ಕಾಗಲ್ಲ, ಆದ್ರೆ ಅವರಿಂದ ಆಗದೆ ಜೀವನ ನಡ್ಸಕ್ಕೆ ಪ್ರಯತ್ನ ಮಾಡೋದು. ತುಂಬಾ ಆ ಕೆಟ್ಟ ಸಂಘ ಇದ್ರೆ ಅಂತಹ ಜಾಗ ಖಾಲಿ ಮಾಡೋದು ವಾಸಿ. ಇದು ಯಾರು ಮಾಡ್ತಾರೆ? ಯಾರಿಗೆ ಭಕ್ತಿ ಬಹಳ ಮುಖ್ಯ ಅನ್ನೋ ಜೀವನದಲ್ಲಿ ಅವ್ರು ಮಾಡ್ತಾರೆ. ಹಣ ಮುಖ್ಯ ಆಗಿರೋರು ಹಂಗೆ ಮುಂದುವರಿಸ್ತಾರೆ. ಅಥವಾ ಯಾರಿಗೆ ಭಕ್ತಿಯಲ್ಲಿ ಕೃಷ್ಣನಲ್ಲಿ ಸಂಪೂರ್ಣ ಶ್ರದ್ಧೆ ಇಲ್ವೋ ಅವ್ರು ಹಂಗೆ ಮುಂದುವರಿತಾರೆ. ಪ್ರಭು ಹರೇ ಕೃಷ್ಣ ಪ್ರಭು. ಹಾ ಇದು ಮನಸ್ಸಲ್ಲಿ ನಾವು ಎಷ್ಟೋ ವಿಚಾರಗಳು ಅಲೆದು ಬರುತ್ತೆ. ನಾವು ಈಗ ಹೊಸ ಅಂದ್ರೆ ಭಗವದ್ ಶ್ರವಣ ಮಾಡ್ತಾ 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 ಇರ್ತೀವಿ. ಅದು ಸ್ವಲ್ಪ ನೆನಪು ಬರುತ್ತೆ, ಮಿಕ್ಕಿದು ಬರೋದೇ ಇಲ್ಲ. ಅದನ್ನು ಮಿಸ್ ಮರ್ತೋಗ್ಬಿಡ್ತೀವಿ. ಅದು ಅಂದ್ರೆ ಒಳಗಡೆ ಇರುತ್ತೆ, ಅದು ನೆನಪು ಬರಲ್ಲ. ಯಾವ್ದಾದ್ರು ಬೇರೆ ವಿಷಯ ಬರುತ್ತೆ ಅದು ಯಾಕೆ ಪ್ರಭು? ಅದು ಸ್ವಲ್ಪ ಕೀರ್ತನೆ ಮಾಡ್ಬೇಕು, ಹೆಚ್ಚು ಇನ್ನೊಬ್ಬರಿಗೆ ಹೇಳ್ಬೇಕು, ಅವಾಗ ನೆನಪು ಬರುತ್ತೆ ಆಟೋಮೆಟಿಕ್ ಆಗಿ. ಇಲ್ಲಾಂದ್ರೆ ನಮಗೆ ಜನ್ಮಾಂತರಗಳಿಂದ ನಾವು ಭೌತಿಕ ವಿಷಯಗಳು ನಮ್ಮ ಮನಸ್ಸಿಗೆ ಬಹಳ ಸುಲಭವಾಗಿ ಬರುತ್ತೆ. ಆಧ್ಯಾತ್ಮಿಕ ವಿಷಯಗಳು ಅಷ್ಟು ಸುಲಭವಾಗಿ ಬರಲ್ಲ. ಇಲ್ಲ ಅಂದ್ರೆ ಆ ಸುಲಭವಾಗಿ ಬರಂಗಿದ್ರೆ ನಾವು ಇಲ್ಲಿ ಇರ್ತಾ ಇರ್ಲಿಲ್ಲ. ಭೌತಿಕ ಜಗತ್ತಿನಲ್ಲಿ ಇದೇವಿ ಅಂದ್ರೆ ನಮಗೆ ಸಾಮಾನ್ಯವಾಗಿ, ಸಹಜವಾಗಿ, ಸುಲಭವಾಗಿ ಭೌತಿಕ ವಿಷಯಗಳು ಮನಸ್ಸಿಗೆ ಬರುತ್ತೆ, ಆಧ್ಯಾತ್ಮಿಕ ವಿಷಯಗಳು ಬರಲ್ಲ. ಆಧ್ಯಾತ್ಮಿಕ ವಿಷಯಗಳನ್ನ ನಾವು ಬರೆಸ್ಕೋಬೇಕು ಮನಸ್ಸಿಗೆ ಅಂದ್ರೆ ಏನ್ ಮಾಡ್ಬೇಕು? ಅದನ್ನ ಹೇಳ್ಬೇಕು, ಇನ್ನೊಬ್ಬರಿಗೆ ಕೀರ್ತನೆ ಮಾಡ್ಬೇಕು, ಅವಾಗ ಆಗತ್ತೆ. ಹರೇ ಕೃಷ್ಣ ಪ್ರಭುಜಿ. ಅದೇ ಸೂಕ್ಷ್ಮ ಮನಸ್ಸು ಎಂದ್ರೇನು? ನಮ್ಮ ದೇಹದಲ್ಲಿ ಸೂಕ್ಷ್ಮ ಮನಸ್ಸು ಎಲ್ಲಿರುತ್ತೆ? ಎರಡು, ನಮ್ಮ ದೇಹದಲ್ಲಿ ಎರಡು ಭಾಗ ಇದೆ. ಒಂದು ಸ್ಥೂಲ ಶರೀರ, ಇನ್ನೊಂದು ಸೂಕ್ಷ್ಮ ಶರೀರ. ಸ್ಥೂಲ ಶರೀರ ಅಂದ್ರೆ ಕೈ, ಕಾಲು, ಅಂಗಾಂಗಗಳು, ಯಾವ್ದು ನಮ್ಗೆ ಟಚ್ ಅಂಡ್ ಫೀಲ್, ಮುಟ್ಟು ಸ್ಪರ್ಶ ಮಾಡ್ಬೋದು, ನೋಡ್ಬೋದು, ಇದು ಸ್ಥೂಲ ಶರೀರ. ಸೂಕ್ಷ್ಮ ಶರೀರ ಅಂದ್ರೆ ಮನಸ್ಸು, ಬುದ್ಧಿ, ಅಹಂಕಾರ, ಮೂರು ವಿಷಯಗಳನ್ನ ಸೇರಿ ಸೂಕ್ಷ್ಮ ಶರೀರ ಅಂತೀವಿ. ಅದು ಸೂಕ್ಷ್ಮ, ಕಣ್ಣಿಗೆ ಕಾಣಲ್ಲ. ಅದರ ಇರುವಿಕೆ ನಮಗೆ ಗೊತ್ತಾಗತ್ತೆ. ಯಾರೆಲ್ಲ ಬುದ್ಧಿ ಇದೆ ಅನ್ನೋದು ಗೊತ್ತಾಗತ್ತೆ, ಬುದ್ಧಿ ಎಲ್ಲಿದೆ ಅದ್ ನಮ್ಗೆ ಗೊತ್ತಾಗಲ್ಲ. ಆದ್ರೆ ಮನಸ್ಸು ಹೃದಯದ ಭಾಗದಲ್ಲಿ, ಹೃದಯನೇ ಮನಸ್ಸಿನ ಆಸನ. ಹೃದಯ ಜಡ, ಹಾರ್ಟ್ ಜಡ, ಮನಸ್ಸು ಸೂಕ್ಷ್ಮ. ಮನಸ್ಸು ಈ ಹೃದಯದ ಭಾಗದಲ್ಲೇ ಇದೆ. ಭಾಗವತದಲ್ಲಿ, ಶಾಸ್ತ್ರದಲ್ಲಿ ಇದೆ, ನಮ್ಗೆ ಗೊತ್ತಾಗತ್ತೆ. ಅರೆ ಈ ಸೂಕ್ಷ್ಮ ಶರೀರ, ಒಬ್ಬ ಜೀವಿ ಮೃತನಾದಾಗ ಅವನು ಸ್ಥೂಲ ಶರೀರವನ್ನು ತ್ಯಜಿಸ್ತಾನೆ. ಸೂಕ್ಷ್ಮ ಶರೀರ ಆತ್ಮವನ್ನ ಒಂದು ಸ್ಥೂಲ ಶರೀರದಿಂದ ಇನ್ನೊಂದು ಸ್ಥೂಲ ಶರೀರಕ್ಕೆ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಹಿಂದಿನ ಜನ್ಮದಲ್ಲಿ ನಾವು ಮನಸ್ಸಿನಲ್ಲಿ ಏನು ಯೋಚನೆಗಳಿದ್ವೋ ಅವೇ ಯೋಚನೆಗಳು ನಮ್ಮ ಹೊಸ ಶರೀರದಲ್ಲೂ ನಾವು ಮುಂದುವರಿಸ್ತೀವಿ. ಓಕೆ ದಾದಾ? ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಈಗ ನಾನು ಕ್ವಶನ್ ಕೇಳಿದಲ್ಲ ಅದರಲ್ಲೇನೆ, ಈ ಸೂಕ್ಷ್ಮ ಮನಸ್ಸು ಆತ್ಮ ಅಂತ ನಾವು ಆತ್ಮ ಅನ್ಬೋದಾ? ಆತ್ಮನೇನಾ? ಆತ್ಮ ಅಲ್ಲ, ಸೂಕ್ಷ್ಮ ಶರೀರ ಆತ್ಮ. ಸೂಕ್ಷ್ಮ ಶರೀರ ಆತ್ಮವನ್ನ ಒಂದು ಸ್ಥೂಲ ಶರೀರದಿಂದ ಇನ್ನೊಂದು ಸ್ಥೂಲ ಶರೀರಕ್ಕೆ ಕರ್ಕೊಂಡು ಹೋಗುತ್ತೆ. ಸೂಕ್ಷ್ಮ ಶರೀರ ಭೌತಿಕ, ಆತ್ಮ ಆಧ್ಯಾತ್ಮಿಕ. ಹಾಗಾಗಿ ಮನಸ್ಸು ಆತ್ಮ ಅಲ್ಲ. ಮನಸ್ಸಿನ ಕಾರ್ಯಗಳು ಥಿಂಕಿಂಗ್, ಫೀಲಿಂಗ್, ವಿಲ್ಲಿಂಗ್, ಯೋಚನೆ ಮಾಡೋದು, ಭಾವನೆಗಳು ಮತ್ತೆ ದೃಢ ಸಂಕಲ್ಪ, ಇದು ಮನಸ್ಸಿನ ಕಾರ್ಯಗಳು. ಆದ್ರೆ ಇದು ಜಡವಾದದ್ದು, ಭೌತಿಕವಾದದ್ದು. ಆತ್ಮ ಆಧ್ಯಾತ್ಮಿಕವಾದದ್ದು. ಕೆಲವರು ನಾನು ದೇಹ ಅನ್ಕೊಂಡು ಜೀವನ ಮಾಡ್ತಾರೆ, ಇನ್ನು ಕೆಲವರು ನಾನು ಮನಸ್ಸು ಅನ್ಕೊಂಡು ಜೀವನ ಮಾಡ್ತಾರೆ. ಆದ್ರೆ ನಾವು ಎರಡೂ ಅಲ್ಲ, ನಾವು ಆತ್ಮ. ಮತ್ತೆ ಆತ್ಮವಾಗಿ ನಮ್ಮ ಕಾರ್ಯ ಏನು? ಭಗವಂತನ ಸೇವೆ. ಮನಸ್ಸಿನ ಕಾರ್ಯ ಏನು? ಥಿಂಕಿಂಗ್, ಫೀಲಿಂಗ್, ವೀಲಿಂಗ್. ಇದು ಬೇಕು, ಅದು ಬೇಡ, ಅಯ್ಯೋ ಅವ್ರು ಹಿಂಗ ಅನ್ಬಿಟ್ರು ನಂಗೆ ಬೇಜಾರಾಯ್ತು, ಭಾವನೆ. ಮತ್ತೆ ನಾನು ಹೋಗ್ಬೇಕು, ನಾನು ಮಾಡ್ಲೇಬೇಕು, ನಾನು ಮಾಡೋದೇ ಇಲ್ಲ. 7 ಗಂಟೆ ಕ್ಲಾಸ್ ಇದೆ, ನಾನು ಅಟೆಂಡ್ ಮಾಡೇ ಮಾಡ್ತೀನಿ, ಇದು ಮನಸ್ಸು. 7ನೇ ಕ್ಲಾಸ್ ಇದೆ, 7 ಗಂಟೆ ಕ್ಲಾಸ್ ಇದೆ, ನಾನು ಅಟೆಂಡ್ ಮಾಡೋದೇ ಇಲ್ಲ, ಅದು ಮನಸ್ಸು. ಇದೆಲ್ಲ ಮನಸ್ಸು. ಅರೆ ಮನಸ್ಸು ಚಂಚಲ. ಮನಸ್ಸು ಹಿಂದಿನ ಜನ್ಮಗಳ ಭೌತಿಕ
ವಾಸನ ಅಂತ ಕರೀತಾರೆ. ಅದು ಅವುಗಳಿಂದ ಅನುಭವಗಳಿಂದ, ಭೌತಿಕ ಅನುಭವಗಳಿಂದ ಪ್ರಭಾವಿತವಾಗೋಗಿ ನಮ್ಮನ್ನ ಇವತ್ತು ಕೂಡ ಭೌತಿಕ ವಿಷಯಗಳೆಡೆಗೆ ಎಳೆಯತ್ತೆ. ಆದ್ರೆ ಅವಾಗ ನಾವು ತಿಳ್ಕೊಬೇಕು, ಇದು ನಾನಲ್ಲ, ಇದು ನನ್ನ ಮನಸ್ಸು. ನಾನು ಮನಸ್ಸಿಗಿಂತ ಶ್ರೇಷ್ಠ ಸ್ಥಾನದಲ್ಲಿದ್ದೀನಿ. ನಾನು ಈ ಮನಸ್ಸನ್ನು ನಿಯಂತ್ರಿಸ್ಬೇಕು. ಮನಸ್ಸು ತಪ್ಪದಾರಿ ಹೇಳ್ಕೊಂಡು ಹೋಗ್ತಾ ಇದೆ, ನಾನು ಮಾಡಲ್ಲ. ಇವಾಗ ಏನ್ ಮಾಡ್ಬೇಕು? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಯಾಕಂದ್ರೆ ನಮಗೆ ಮನಸ್ಸನ್ನ ನಿಯಂತ್ರಿಸೋ ಅಷ್ಟು ಶಕ್ತಿ ಇಲ್ಲ ಇವತ್ತು. ಅದಕ್ಕೆ ಆಧ್ಯಾತ್ಮಿಕ ಶಕ್ತಿ ಬೇಕು, ನಮ್ಗದಿಲ್ಲ. ಆಧ್ಯಾತ್ಮಿಕ ಶಕ್ತಿ ಹೇಗೆ ಬರುತ್ತೆ? ಹರೇ ಕೃಷ್ಣ ಮಹಾಮಂತ್ರದಿಂದ, ಜಪವನ್ನ ಚೆನ್ನಾಗಿ ಮಾಡೋದ್ರಿಂದ ಆಧ್ಯಾತ್ಮಿಕ ಶಕ್ತಿ ಬರುತ್ತೆ. ಆಧ್ಯಾತ್ಮಿಕ ಶಕ್ತಿ ಬಂದಾಗ ನಾವು ಮನಸ್ಸನ್ನ ನಿಯಂತ್ರಿಸ್ಬೋದು. ಆಗ ಮನಸ್ಸನ್ನ ನಮ್ಮನ್ನ ಆಟ ಆಡ್ಸಕ್ಕಾಗಲ್ಲ. ನಾವು ಮನಸ್ಸನ್ನ ಬೇಕಾಗಿರೋ ದಾರಿಯಲ್ಲಿ ಕರ್ಕೊಂಡು ಹೋಗ್ತೀವಿ. ಯಾವ ದಾರಿ? ಕೃಷ್ಣನ ಸ್ಮರಣೆಯ ದಾರಿ. ಮನ್ಮನಾ ಭವ ಮದ್ಭಕ್ತು. ಓಕೆನಾ? ರಾಧಾ. ಹರೇ ಕೃಷ್ಣ ಪ್ರಭು, ಪ್ರಣಾಮ್. ಪ್ರಣಾಮ್. ಪ್ರಭು, actually, intelligence has to be controlled, Prabhu. But Intelligence right has to be now, controlled. sorry, Intelligence has to control. intelligence has to control, Prabhu. But right now, the mind is controlling us due to lack of intelligence. Not lack of intelligence. ಮೈಂಡ್ ಯಾಕೆ ಕಂಟ್ರೋಲ್ ಮಾಡ್ತಾ ಇದೆ? ಓಕೆ, ಪ್ರಶ್ನೆ ಏನು ಅಂದ್ರೆ, ಮನಸ್ಸು, ಬುದ್ಧಿ, ಅಹಂಕಾರ ಮೂರಿದೆ. ಮನಸ್ಸಿಗಿಂತ ಮೇಲಿರೋದು ಬುದ್ಧಿ. ಬುದ್ಧಿ ಮನಸ್ಸನ್ನ ನಿಯಂತ್ರಿಸ್ಬೇಕು, ಆದ್ರೆ ಇವತ್ತು ಬುದ್ಧಿ ಮನಸ್ಸನ್ನ ನಿಯಂತ್ರಿಸ್ತಾ ಇಲ್ಲ. ಅದಕ್ಕೆ ಕಾರಣ ಬುದ್ಧಿಯು ಕೂಡ ಕಲುಷಿತವಾಗೋಗಿದೆ. ಕಲುಷಿತ ಬುದ್ಧಿ, ಕಲುಷಿತ ಮನಸ್ಸು. ಆ ಕಲುಷಿತವಾಗಿರೋ ಬುದ್ಧಿಯಲ್ಲಿ ಒಂದೊಂದ್ಸತಿ ಒಳ್ಳೆ ಬುದ್ಧಿ ಬರುತ್ತೆ, ಆದ್ರೆ ಅದಕ್ಕೆ ಅಷ್ಟೊಂದು ಶಕ್ತಿ ಇರಲ್ಲ. ಸಾಮಾನ್ಯವಾಗಿ ಬುದ್ಧಿ ಕಲುಷಿತವಾಗೋಗಿದೆ. ಇನ್ನೊಂದು, ಮನಸ್ಸು ಬಹಳ ಹಠಮಾರಿ. ಮನಸ್ಸು ಬುದ್ಧಿಯ ನಿಯಂತ್ರಣವನ್ನ ಮೀರು ಬಿಡುತ್ತೆ. ಎರಡು ಕಾರಣ. ಒಂದೊಂದ್ಸತಿ ಬುದ್ಧಿಯೇ ಕಲುಷಿತವಾಗಿದೆ, ಇನ್ನೊಂದು ಬೇರೆ ಸನ್ನಿವೇಶದಲ್ಲಿ ಬುದ್ಧಿ ಕಲುಷಿತವಾಗಿಲ್ಲ, ಆದ್ರೆ ಮನಸ್ಸು ಬಹಳ ಹಠಮಾರಿ ಆಗಿರೋದ್ರಿಂದ ಭೌತಿಕ ವಿಷಯಗಳ ದಾರಿಯಲ್ಲೇ ಹೋಗುತ್ತೆ. ಪ್ರಭು, ನಮ್ಗೆ ಇವಾಗ ಇಂಟೆಲಿಜೆನ್ಸ್ ಇದ್ರೂನು by reading Prabhupada books, but when the situation comes, we fail in applying those things. ಯಾಕೆಂದ್ರೆ ನಮಗೆ ಆಧ್ಯಾತ್ಮಿಕ ಶಕ್ತಿ ಇಲ್ಲ. ಮನಸ್ಸನ್ನ ನಿಯಂತ್ರಿಸಕ್ಕೆ ಆಧ್ಯಾತ್ಮಿಕ ಶಕ್ತಿ ಇಲ್ಲ. ಇವಾಗ ಮನಸ್ಸು ಜನ್ಮ ಜನ್ಮಾಂತರಗಳಿಂದ ತಪ್ಪದಾರಿಯಲ್ಲಿ ಹೋಗ್ತಾ ಇದೆ. ಇವತ್ತು ನಾವು ಈ ಜನ್ಮದಲ್ಲಿ ಪ್ರಭುಪಾದರ ಪುಸ್ತಕ ಓದ್ಬಿಟ್ಟು ಮನಸ್ಸನ್ನ ಸರಿಯಾಗಿ ದಾರಿ ಕರ್ಕೊಂಡ್ ಬರಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಇವಾಗ ಮನಸ್ಸಿಗೆ ಅದು ಇಷ್ಟ ಇಲ್ಲ. ಸೊ ಮನಸ್ಸು ಹಠ ಮಾರಿ ಅದ್ರ ಪಾಡ್ಗೆ ಅದು ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಹೋಗುತ್ತೆ. ಅದನ್ನ ನಿಯಂತ್ರಿಸಕ್ಕೆ ನಮಗೆ ಬೇಕಾಗಿರೋದು ಆಧ್ಯಾತ್ಮಿಕ ಶಕ್ತಿ. ಆಧ್ಯಾತ್ಮಿಕ ಶಕ್ತಿ ಬರೋದು ಜಪದಿಂದ, ಭಕ್ತಿ ಸೇವೆಯಿಂದ, ಶ್ರವಣ ಕೀರ್ತನದಿಂದ. ಓಕೆನಾ? Prabhu, how we can chastise our mind? ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಳಿದ್ರು, ಚಪ್ಪಲಿ ತಗೊಂಡು 100 ಸತಿ ಹೊಡ್ಕೊಳ್ಳಿ ಅಂತ. ಬೆಳಗ್ಗೆ ಪರ್ಕೆಯಿಂದ ಹೊಡ್ಕೊಳ್ಳಿ, ರಾತ್ರಿ ಚಪ್ಪಲಿಯಿಂದ ಹೊಡ್ಕೊಳ್ಳಿ ಅಂತ. ಅಂದ್ರೆ ಏನರ್ಥ? ನಾವ್ ಯಾವಾಗ ನಮ್ಮ ಮನಸ್ಸಿನ ಪ್ರಕಾರವಾಗಿ ಕೆಲಸ ಮಾಡಿ ತಪ್ಪು ಕೆಲಸ ಮಾಡ್ತೀವೋ ಅವಾಗ ನಾವು ರಿಪೆಂಟ್ ಮಾಡ್ಬೇಕು, ಪಶ್ಚಾತ್ತಾಪ ಪಡ್ಬೇಕು. ಅಯ್ಯೋ ಎಂತ ಕೆಲಸ ಮಾಡ್ಬಿಟ್ಟೆ, ಅಯ್ಯೋ ಕೃಷ್ಣ ನಂಗೆ ದಯವಿಟ್ಟು ಕಾಪಾಡು, ನನ್ನ ಇಲ್ಲಿಂದ ತಿರ್ಗಾ ಈ ತರ ಆಗದೆ ಇರ್ಲಿ. ಮತ್ತೆ ಆ ಸಮಯದಲ್ಲಿ ನಾವು ಸಾಮಾನ್ಯವಾಗಿ ಭಕ್ತರ ರಕ್ಷಣೆಯಲ್ಲಿ ಇರ್ಬೇಕು. ಭಕ್ತರಿಂದ ಅವರಿಗೆ ಗೊತ್ತಿರ್ಬೇಕು, ಇನ್ನೊಬ್ರು ಭಕ್ತರಿಗೆ ಗೊತ್ತಿರ್ಬೇಕು ನಮ್ಮ ಮನಸ್ಸು ಈ ತರ ಕೆಟ್ಟ ಕೆಲಸ ಮಾಡ್ತಾ ಇದೆ ಅಂತ. ಅವಾಗ ಅವ್ರು ಏನ್ ಮಾಡ್ತಾರೆ, ನಮ್ಮ ಮೇಲೆ ಕಣ್ಣಿಟ್ಟಿರ್ತಾರೆ, ಕೇಳ್ತಾರೆ, ಏನಪ್ಪಾ ಇವಾಗ ಹೇಗಿದ್ಯಾ, ಸರಿಯಾಗಿದ್ಯಾ, ತೊಂದರೆ ಆಗ್ತಾ ಇದೆಯಾ, ಇದು ಓದಿ, ಅದ್ ಮಾಡಿ, ಇದ್ ಮಾಡಿ, ಇನ್ನೊಂದ್ ಮಾಡಿ, ಮತ್ತೊಂದ್ ಮಾಡಿ. ಅವಾಗ ಮನಸ್ಸು ಕ್ರಮೇಣವಾಗಿ ನಿಯಂತ್ರಣಕ್ಕೆ ಬರುತ್ತೆ. ಆದ್ರೆ ಹೆಚ್ಚಿನ ಸತಿ ಏನಾಗುತ್ತೆ, ನಮ್ಮ ಮನಸ್ಸಿನ ಸ್ಥಿತಿ ನಾವ್ ಯಾರಿಗೂ ಹೇಳೋದಿಲ್ಲ. ಸಾಮಾನ್ಯವಾಗಿದ್ದು ಎಲ್ಲರಿಗೂ ಆಗುವಂಥದ್ದು. ಯಾರು ಸಂಪೂರ್ಣವಾಗಿ ಶರಣಾಗತರಾಗಿರ್ತಾರೋ ಅವ್ರು ಹೇಳ್ತಾರೆ, ನಂಗೆ ಸ್ವಲ್ಪ ತುಂಬಾ ತೊಂದರೆ ಆಗ್ತಾ ಇದೆ, ಮನಸ್ಸು ಈ ರೀತಿ ತೊಂದರೆ ಮಾಡ್ತಾ ಇದೆ, ದಯವಿಟ್ಟು ಏನ್ ಮಾಡ್ಬೇಕು ಹೇಳಿ. ಅವರು ಸೇವ್ ಆಗ್ಬಿಡ್ತಾರೆ. ಮನಸ್ಸು ಅವ್ರನ್ನ ಎಳೆಯಕ್ಕಿಂತ ಮುಂಚೆ ಭಕ್ತರು ಅವ್ರನ್ನ ಮೇಲೆ ಎಳೆದ್ಬಿಡ್ತಾರೆ. ನಮ್ಮಲ್ಲಿ ಇವತ್ತು ಶಕ್ತಿ ಇಲ್ಲ, ಆಧ್ಯಾತ್ಮಿಕ ಶಕ್ತಿ ಇಲ್ಲ. ಅದಕ್ಕೆ ಸಾಧನೆ ಬೇಕು, ತೀವ್ರ ಸಾಧನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಒಂದ್ ಕಡೆ ಕುತ್ಕೊಂಡು ಜಪ ಮಾಡ್ಲಿಕ್ಕೆ ಆಗೋದೇ ಇಲ್ಲ, ತುಂಬಾ ಕಷ್ಟ ಆಗತ್ತೆ.
ಏನ್ ತೊಂದ್ರೆ ಇಲ್ಲ. ಅದ್ ಸ್ವಲ್ಪ ನಾವು ಅದೇ ಒಂದ್ ಕಡೆ ಕೂತಿದೀವೋ ಇಲ್ವೋ ಇಂಪಾರ್ಟೆಂಟ್ ಅಲ್ಲ, ನಮ್ಮ ಮನಸ್ಸು ಜಪದ ಮೇಲೆ ಇದೆಯೋ ಇಲ್ವೋ ಅದು ಇಂಪಾರ್ಟೆಂಟ್. ಅದೇನಾಗುತ್ತೆ ಅಂದ್ರೆ ಒಂದೊಂದ್ಸಾರಿ ಪೊಸಿಷನ್ ಚೇಂಜ್ ಆದಾಗ್ಲೂ ದಟ್ ಚೇಂಜಸ್ ಅದು ಇದು ಚೇಂಜ್ ಆಗುತ್ತೆ. ಮತ್ತೆ ಅದು ಆಗಿದ್ರೆ ಅದು ಪ್ರಾಬ್ಲಮ್. ಅದನ್ನ ನಾವು ಅದ್ರ ಮೇಲೆ ಫೋಕಸ್ ಮಾಡ್ಬೇಕು. ಒಂದೇ ಕಡೆ ಕೂತಿರ್ಬೇಕೋ ಬೇಡವೋ ಅದೇ ಹೇಳೋದು, ಅದಕ್ಕೆ ಉತ್ತರ ಐ ಮೀನ್ ಅದಲ್ಲ ಉತ್ತರ. ಮನಸ್ಸು ಕೃಷ್ಣನಲ್ಲಿ ಇರ್ಬೇಕು. ನೀವು ಒಂದೇ ಕಡೆ ಆದ್ರೂ ಇರ್ಲಿ, ಎರಡ್ ಕಡೆ ಆದ್ರೂ ಇರ್ಲಿ, ಉಲ್ಟಂ ಪಲ್ಟಂ ನಿಂತ್ಕೊಳ್ಳಿ, ಹೆಂಗಾದ್ರೂ ಸರಿ, ಮನಸ್ಸು ಕೃಷ್ಣನಲ್ಲಿ ಇದು ಪ್ರಯತ್ನ. ಕುತ್ಕೊಂಡಾಗ ಲೈಕ್ ಕಂಫರ್ಟಬಲ್ ಇಲ್ದಿರೋ ಟೈಪ್ ಅಲ್ಲಿ ಇಲ್ಲ ಅಂತ ಹೇಳುವಾಗ ಚೆನ್ನಾಗಿ ಜಪ ಆಗುತ್ತೆ. ಸ್ವಲ್ಪ ಏನಾದ್ರೂ ಹೊರ್ಗಿ ಕಂಫರ್ಟ್ ಆಗಿ ಕುತ್ಕೊಂಡ್ರೆ ಆಗ ಅಲ್ಲ, ಅದಕ್ಕೆ ನಮ್ಮ ಪರಿಸ್ಥಿತಿ ಏನು ಅಂತ ನಮಗೆ ಗೊತ್ತು. ಅದ್ರ ಪ್ರಕಾರವಾಗಿ ನಾವು ನಡ್ಕೋಬೇಕು. ಇವಾಗ ತುಂಬಾ ಆರಾಮಾಗಿ ಕೊಟ್ರೆ ನಿದ್ದೆ ಬರುತ್ತಾ? ತುಂಬಾ ಆರಾಮಾಗಿ ಕೊಡ್ಬೇಡಿ. ಪ್ರಭುಜಿ ಥ್ಯಾಂಕ್ ಯು. ಓಕೆ, ಏನಾದ್ರು ಬಸ್ ಮಾಡೋಣ. ಶ್ರೀಮದ್ ಭಾಗವತಂ ಕಿ ಜಯ, ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜಯ. ಪಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ ಥ್ಯಾಂಕ್ ಯು. ಹರೇ ಕೃಷ್ಣ ಪ್ರಭು, ಧನ್ಯವಾದ. ಹರೇ ಕೃಷ್ಣ ಪ್ರಭು, ಥ್ಯಾಂಕ್ ಯು. ಹರೇ ಕೃಷ್ಣ.